गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಪಂಚಾಂಗ ಶ್ರವಣ. ಈ ದಿನ ತಾರೀಕು 22 ಆಗಸ್ಟ್ 2026 ಶನಿವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ. ಈ ದಿನ ಸೂರ್ಯೋದಯ ಬೆಳಗ್ಗೆ 6:04, ಸೂರ್ಯಾಸ್ತ ಸಂಜೆ 6:33. ಇನ್ನು ಈ ದಿನದ ದಶಮಿ ತೀರ್ಥ ಇರತಕ್ಕಂಥ ದಿನ, ಜ್ಯೇಷ್ಠ ನಕ್ಷತ್ರ, ವಿಷ್ಕಂಭ ಯೋಗ, ತೈತಿಲಕರಣ ಇರತಕ್ಕಂಥ ದಿನ. ಈ ದಿನ ವರ್ಜ್ಯ ಮಾಡತಕ್ಕಂಥ ಸಮಯ ಮಧ್ಯಾಹ್ನ 11:47 ಮಧ್ಯಾಹ್ನ 1:35 ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 7:44 8:34. ಈ ದಿನದ ರಾಹುಕಾಲ ಬೆಳಗ್ಗೆ 9:11 10:45. ಈ ದಿನದ ಯಮಗಂಡ ಕಾಲ ಮಧ್ಯಾಹ್ನ 1:52 3:26. ಈ ದಿನದ ಗುಳಿಕ ಕಾಲ ಬೆಳಗ್ಗೆ 6:04 7:37. ಈ ದಿನದ ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:22 ಬೆಳಗ್ಗೆ 5:16. ಈ ದಿನದ ಅಮೃತ ಕಾಲ ಬೆಳಗ್ಗೆ 4:55 ಬೆಳಗ್ಗೆ 6:43. ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11:54 ಮಧ್ಯಾಹ್ನ 12:44. ಅಭಿಜಿತ್ ಲಗ್ನದ ಮುಹೂರ್ತ ಇವೆಷ್ಟು ಈ ದಿನದ ಪಂಚಾಂಗ ಶ್ರವಣ. ಎಲ್ಲರಿಗೂ ಈ ದಿನ ಪಂಚಾಂಗ ಶ್ರವಣದ ಫಲವನ್ನು ಭಗವಂತ ಅನುಗ್ರಹಿಸಲಿ, ಶುಭವಾಗಲಿ. ಮೇಷರಾಶಿ. ಮೇಷ ರಾಶಿಯವರಿಗೆ ಇಂದು ಶನಿವಾರದ ಶಿಸ್ತುಬದ್ಧ ವಾತಾವರಣ ಹಾಗೂ ನಿಮ್ಮ ರಾಶಿಯಾಧಿಪತಿ ಮಂಗಳನ ಶೌರ್ಯದ ಸಮ್ಮಿಶ್ರಣದಿಂದಾಗಿ ಈ ದಿನವು ಅತ್ಯಂತ ತೀವ್ರವಾದ ಕಾರ್ಯಶೀಲತೆಯಿಂದ ಕೂಡಿರಲಿದೆ. ನಿನ್ನೆಗಿಂತ ಇಂದು ಕೆಲಸದ ವೇಗ ಹೆಚ್ಚಾಗಿರಲಿದ್ದು, ಬಾಕಿ ಉಳಿದಿದ್ದ ಸವಾಲುಗಳನ್ನು ಧೈರ್ಯದಿಂದ ಬಗೆಹರಿಸಿಕೊಳ್ಳಲಿದ್ದೀರಿ. ಅನಗತ್ಯ ಆತುರವನ್ನು ಬದಿಗೊತ್ತಿ ತಾಳ್ಮೆಯಿಂದ ಹೆಜ್ಜೆ ಇಟ್ಟರೆ ಅಭೂತಪೂರ್ವ ಯಶಸ್ಸು ನಿಮ್ಮದಾಗಲಿದೆ. ಈ ದಿನ ವೃತ್ತಿಗೆ ಸಂಬಂಧಪಟ್ಟಂತೆ ದಿನಗೂಲಿ ಕಾರ್ಮಿಕರು, ಗ್ಯಾರೇಜಿನಲ್ಲಿ ಕೆಲಸ ಮಾಡತಕ್ಕಂಥವರು, ಮೆಕ್ಯಾನಿಕಲ್ ಹಾಗೂ ಲೋಹದ ಕೆಲಸ, ಇಟ್ಟಿಗೆ ಸಾಗಾಣಿಕೆ ಹಾಗೂ ಕಠಿಣ ಶ್ರಮದ ಸೈಟ್ಗಳಲ್ಲಿ ದುಡಿಯುವ ದಿನಗೂಲಿ ಕಾರ್ಮಿಕರಿಗೆ ಇಂದು ಸೂಕ್ತ ದುಡಿಮೆಯ ಜೊತೆಗೆ ಹೆಚ್ಚುವರಿ ಕೆಲಸದ ಓವರ್ ಟೈಮ್ ಅವಕಾಶ ಸಿಗುವಂತ ಯೋಗವಿದೆ. ಕಾಂಟ್ರಾಕ್ಟರ್ಗಳಿಂದ ಹಣ ಪಾವತಿ ಸುಗಮವಾಗಲಿದೆ. ವಾಹನ ಚಾಲಕರಿಗೆ, ಲಾರಿ ಚಾಲಕರು, ಆಟೋ ಹಾಗೂ ಕ್ರೇನ್ ಹಾಗೂ ಅರ್ತ್ ಮೂವರ್ಸ್ ಚಾಲಕರಿಗೆ ಓಡಾಟ ಹೆಚ್ಚಾಗಿರಲಿದೆ. ದೀರ್ಘ ಪ್ರಯಾಣದಲ್ಲಿ ವಾಹನದ ತಾಂತ್ರಿಕ ಸ್ಥಿತಿಯನ್ನು ಪರಿಶೀಲಿಸಿ ಸಂಚರಿಸುವುದು ವಿಶೇಷವಾಗಿ ಮಾಡಿಕೊಳ್ಳಿ. ಅನಗತ್ಯ ವಿಳಂಬವನ್ನು ತಪ್ಪಿಸಲಿದೆ. ಸಣ್ಣ ಕೆಲಸ ಮಾಡತಕ್ಕಂಥವರಿಗೆ ಹಾರ್ಡ್ವೇರ್ ಹಾಗೂ ಶಾಪುಗಳಲ್ಲಿ ಇಂಜಿನಿಯರಿಂಗ್ ವರ್ಕ್ಶಾಪ್, ಭದ್ರತಾ ವಿಭಾಗ ಹಾಗೂ ಲಾಜಿಸ್ಟಿಕ್ಸ್ ನೌಕರರಿಗೆ ಕೆಲಸದ ಹೊಣೆಗಾರಿಕೆ ಹೆಚ್ಚಾಗಲಿದೆ. ಟೀಮ್ ವರ್ಕ್ ಮಾಡತಕ್ಕಂಥವರಿಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ಇರಲಿ. ಇನ್ನು ಸಣ್ಣ ಪುಟ್ಟ ಚಿಲ್ಲರೆ ವ್ಯಾಪಾರ ಮಾಡತಕ್ಕಂಥವರಿಗೆ ಮೆಕ್ಯಾನಿಕ್ ಶಾಪ್, ಎಲೆಕ್ಟ್ರಾನಿಕ್ ರಿಪೇರಿ ಹಾಗೂ ನಾಷ್ಟಾ ಅಂಗಡಿ, ಸಣ್ಣ ಗಿರಾಣಿ ಮಳಿಗೆ ನಡೆಸುವವರಿಗೆ ನಿಯಮಿತ ಗ್ರಾಹಕರಿಂದ ಒಳ್ಳೆಯ ವಹಿವಾಟು ನಡೆಯತಕ್ಕಂಥ ದಿನ. ಗ್ಯಾಸ್ ಏಜೆನ್ಸಿ ಹಾಗೂ ಆಟೋಮೊಬೈಲ್ಗಳಲ್ಲಿ ಕೆಲಸ ಮಾಡತಕ್ಕಂಥವರು, ಸ್ವಲ್ಪ ವ್ಯಾಪಾರ ಮಾಡತಕ್ಕಂಥವರು ಸ್ವಲ್ಪ ಹೆಚ್ಚಿನ ಜಾಗರೂಕತೆಯನ್ನು ತಂದುಕೊಳ್ಳಿ. ಲಾಭದ ನಿರೀಕ್ಷೆ ಮಾಡುವಂತಹ ದಿನ. ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಗತಿಯು ನಿರೀಕ್ಷಿತ ಮಟ್ಟದಲ್ಲಿದ್ದು, ಹಳೆಯ ಸಾಲ ಮರುಪಾವತಿ ಅಥವಾ ವಾಹನದ ಇಂಧನ ಹಾಗೂ ನವೀಕರಣಕ್ಕಾಗಿ ಹಣ ವೆಚ್ಚವಾಗುವಂತಹ ದಿನ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕುವುದು ಆರ್ಥಿಕ ಸ್ಥಿರತೆಗೆ ನೆರವಾಗಲಿದೆ.
ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ. ಒಡ ಹುಟ್ಟಿದವರಿಂದ ಪ್ರಮುಖ ವಿಷಯಗಳಲ್ಲಿ ಸೂಕ್ತ ಸಲಹೆಗಳು ಸಿಗಲಿದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಸಂಜೆಯ ವೇಳೆಗೆ ವಾತಾವರಣ ಪ್ರಶಾಂತಗೊಳ್ಳಲಿದೆ. ಪ್ರೇಮಿಗಳಿಗೆ ತಾಳ್ಮೆ ಅಗತ್ಯ ಹಾಗೂ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈಹಿಕವಾಗಿ ಮತ್ತು ಒಂದು ಶ್ರಮ ವಹಿಸಿಕೊಳ್ಳುವುದರಿಂದ ಸ್ನಾಯುಗಳ ಆಯಾಸ ಅಥವಾ ಸೊಂಟದ ನೋವು ಕಂಡುಬರಬಹುದು. ಕೆಲಸದ ನಡುವೆ ಸಮಯದ ಒಂದು ಸರಿಯಾದ ವಿಶ್ರಾಂತಿ ಪಡೆಯುವುದು ಉತ್ತಮ. ಬಿಸಿ ನೀರಿನ ಸೇವನೆ ಆರೋಗ್ಯ ಕಾಯ್ದುಕೊಳ್ಳಲು ನೆರವಾಗಲಿದೆ. ಕೃಷಿ ಮತ್ತು ತೋಟಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಬ್ಬು, ತೆಂಗು, ವಾಣಿಜ್ಯ ಬೆಳೆ ಹಾಗೂ ಕೃಷಿ ಯಂತ್ರೋಪಕರಣ ಬಳಸಿ ವ್ಯವಸಾಯ ಮಾಡುವ ರೈತರಿಗೆ ಅನುಕೂಲಕರವಾದಂಥ ದಿನ. ಭೂಮಿ ಉಳುಮೆ ಹಾಗೂ ಕಳೆ ತೆಗೆಯುವ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುವಂತಹ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕ ಶಿಕ್ಷಣ, IT, ಮೆಕ್ಯಾನಿಕಲ್, ಗಣಿತ ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿರತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಕಠಿಣ ಪರಿಶ್ರಮದಿಂದ ಒಂದು ಶ್ರೇಷ್ಠ ಪ್ರಗತಿ ಸಿಗುವಂತ ದಿನ. ಅಭ್ಯಾಸದಲ್ಲಿ ಏಕಾಗ್ರತೆ ಹೆಚ್ಚಾಗುವಂತ ದಿನ. ಇಂದು ಶನಿವಾರವಾದ್ದರಿಂದ ಶ್ರೀ ಕೃಷ್ಣನ ಆರಾಧನೆ ಹಾಗೂ ಭಗವಂತನ ಶನಿಯ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಶನೀಶ್ವರ ದೇವರಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ದಿನದ ನಿಮ್ಮ ಒಂದು ಶುಭ ಫಲಕ್ಕಾಗಿ ನೀವು ಹರಳನ್ನು, ವಿಶೇಷವಾಗಿ ಲಕ್ಕಿ ಸ್ಟೋನ್ ಆಗಿ ಹರಳನ್ನು ಬಳಸಿಕೊಳ್ಳಬಹುದು. ಹಾಗೂ ರುದ್ರಾಕ್ಷಿ ಮಾಲೆಯನ್ನು ಧಾರಣೆ ಮಾಡುವುದರಿಂದ ಶುಭ ಫಲದ ಯೋಗವಿದೆ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ 10:45ರವರೆಗೆ. ಶುಭ ಸಂಖ್ಯೆ 8. ಶುಭ ಬಣ್ಣ ನೇರಳೆ ಬಣ್ಣ. ಶುಭ ದಿಕ್ಕು ದಕ್ಷಿಣ ದಿಕ್ಕು. ಶುಭವಾಗಲಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಶನಿವಾರದ ಒಂದು ಸ್ಥಿರತೆಯ ಪ್ರಭಾವ ಹಾಗೂ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಪ್ರಸನ್ನತೆಯಿಂದ ಈ ದಿನವು ನಿಮಗೆ ಅತ್ಯಂತ ಸಮತೋಲಿತ ಹಾಗೂ ಸಮಾಧಾನಕರವಾಗಿರಲಿದೆ. ಶನಿದೇವನ ಪ್ರಭಾವದಿಂದ ಕೆಲಸಗಳಲ್ಲಿ ಶಿಸ್ತು ಮತ್ತು ಜವಾಬ್ದಾರಿ ಹೆಚ್ಚಾಗಲಿದೆ. ಆತುರದ ತೀರ್ಮಾನಗಳನ್ನು ತಪ್ಪಿಸಿಕೊಳ್ಳಿ. ಹಳೆಯ ಅನುಭವಗಳನ್ನು ಬಳಸಿಕೊಂಡು ಮುನ್ನಡೆದರೆ ಮಹತ್ವದ ಸಫಲತೆ ಲಭಿಸಲಿದೆ. ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ದಿನಗೂಲಿ ಕಾರ್ಮಿಕರು, ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆ, ಲೋಡಿಂಗ್ ಹಾಗೂ ಅನ್ಲೋಡಿಂಗ್ ಮಾಡತಕ್ಕಂಥವರಿಗೆ ವಿಶೇಷವಾಗಿ ಶುಭ ಫಲದ ಯೋಗವಿದೆ. ಹಾಗೂ ದುಡಿಯುವ ನೌಕರರಿಗೆ ನಿರಂತರ ಕೆಲಸ ಸಿಗಲಿದೆ. ಶ್ರಮಕ್ಕೆ ತಕ್ಕಂತೆ ಕಾಂಟ್ರಾಕ್ಟರ್ಗಳಿಂದ ದಿನಗೂಲಿ ಹಣ ಸವಾಲಾಗಿ ವಿಶೇಷವಾಗಿ ಸಕಾಲಕ್ಕೆ ಕೈ ಸೇರುವಂತಹ ಒಂದು ಯೋಗವಿದೆ. ವಾಹನ ಚಾಲಕರು ವಿಶೇಷವಾಗಿ ತುಂಬಾ ಎಚ್ಚರಿಕೆಯಿಂದ ಪ್ರಯಾಣ ಮಾಡಬೇಕಾದಂತ ದಿನ. ವಾಹನ ಚಾಲಕರಿಗೆ ವಿಶೇಷವಾಗಿ ದೊಡ್ಡ ಗೂಡ್ಸು, ಟೆಂಪೋ, ಆಟೋ ಹಾಗೂ ಕಂಟೈನರ್ ಲಾರಿ ಚಾಲಕರಿಗೆ, ಬಸ್ ಚಾಲಕರಿಗೆ ತುಂಬಾ ಎಚ್ಚರಿಕೆ ಮಾಡಿಕೊಳ್ಳಬೇಕಾದಂತಹ ದಿನ. ಸಣ್ಣ ಪುಟ್ಟ ತೊಂದರೆ ಸಮಸ್ಯೆಗಳಿಗೆ ವಾಹನದಲ್ಲಿ ಎದುರಾಗಬಹುದು. ತುಂಬಾ ಎಚ್ಚರಿಕೆಯಿಂದ ಇರಿ. ಇನ್ನು ವರ್ಕ್ ಶಾಪ್ ಹಾಗೂ ಸಣ್ಣ ನೌಕರರು, ಆಟೋಮೊಬೈಲ್ ಹಾಗೂ ಗ್ಯಾರೇಜ್ ಮತ್ತು ಹಾರ್ಡ್ವೇರ್ ಅಂಗಡಿಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಉತ್ತಮ ಬೆಂಬಲ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಕೆಲಸದ ಹಂಚಿಕೆ ಸುಗಮವಾಗಲಿದೆ. ಸಣ್ಣ ಮತ್ತು ಚಿಲ್ಲರೆ ವ್ಯಾಪಾರ ಮಾಡತಕ್ಕಂಥವರಿಗೆ ದಿನಸಿ ಅಂಗಡಿ, ಕಿರಾಣಿ, ಸಗಟು ಮಾರಾಟ, ಸೀಮೆ ಎಣ್ಣೆ, ಗ್ಯಾಸ್ ವಿತರಕರು, ತರಕಾರಿ ಹಾಗೂ ತಳ್ಳುವ ಗಾಡಿ ವ್ಯಾಪಾರಿಗಳಿಗೆ ನಿರಂತರ ಗ್ರಾಹಕರ ಆಗಮನದಿಂದ ಉತ್ತಮ ವಹಿವಾಟು ನಡೆಯಲಿದೆ. ಇತರ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನೂಲು, ಬಟ್ಟೆ ಹಾಗೂ ಗಿರಣಿ ಹಾಗೂ ಪಾದರಕ್ಷೆ, ಎಣ್ಣೆ, ಆಯಿಲ್ ಹಾಗೂ ರಿಯಲ್ ಎಸ್ಟೇಟ್ ಮತ್ತು ಹಳೆಯ ವಾಹನಗಳ ಕ್ರಯ ವಿಕ್ರಯದಲ್ಲಿ ವಿಶೇಷವಾಗಿ ವ್ಯವಹಾರ ಮಾಡತಕ್ಕಂಥವರಿಗೆ ನಿರೀಕ್ಷಿತ ಆರ್ಥಿಕ ಲಾಭ ಸಿಗತಕ್ಕಂಥ ಒಂದು ಯೋಗವಿದೆ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ದಿನವು ನಿಮಗೆ ಸ್ಥಿರವಾಗಿರಲಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ ಉಳಿತಾಯದತ್ತ ಗಮನವನ್ನು ಕೊಡಿ. ದೀರ್ಘಕಾಲದ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಪ್ರಶಸ್ತ ದಿನ. ಗೃಹ ನಿರ್ವಹಣೆ ಹಾಗೂ ವಾಹನಗಳ ಪಾಲನೆಗಾಗಿ ಸಣ್ಣ ಪ್ರಮಾಣದ ಧನಾತ್ಮಕ ವೆಚ್ಚಗಳು ಉಂಟಾಗಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಿ ಸಮಾಧಾನ ತರಲಿದೆ. ಪ್ರಮುಖ ಕುಟುಂಬ ನಿರ್ಧಾರಗಳಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಮೌಲ್ಯ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಜವಾಬ್ದಾರಿ ಹಂಚಿಕೆಯಿಂದ ಸೌಹಾರ್ದತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಪರಸ್ಪರ ಗೌರವದಿಂದ ನೆಮ್ಮದಿ ಸಿಗುವಂತಹ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈಹಿಕವಾಗಿ ಶ್ರಮ ವಹಿಸಿದರೂ
ನರಗಳ ಆಯಾಸ ಅಥವಾ ಕಾಲುಗಳ ಸೆಳೆತ ಕಂಡುಬರಬಹುದು. ಕೆಲಸದ ನಡುವೆ ಕಾಲ ಕಾಲಕ್ಕೆ ನೀರು ಕುಡಿಯುವುದು ಹಾಗೂ ಲಘು ಉಪಹಾರ ಸೇವಿಸುವುದು ಆರೋಗ್ಯಕ್ಕೆ ಉತ್ತಮಕರ. ಇನ್ನು ಕೃಷಿ ಮತ್ತು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಅಡಿಕೆ, ತೆಂಗು, ಭತ್ತ, ಕಬ್ಬು ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ತೃಪ್ತಿಕರ ಧಾರಣೆ ದೊರೆಯಲಿದೆ. ಕೃಷಿ ಭೂಮಿಯಲ್ಲಿ ಗಿಡ ಮರಗಳ ರಕ್ಷಣೆ, ಬೇಲಿಯ ನಿರ್ಮಾಣ ಹಾಗೂ ಮಣ್ಣಿನ ಫಲವತ್ತತೆಗೆ ಸುಧಾರಣೆಗೆ ಸಮಯ ವಿನಿಯೋಗಿಸತಕ್ಕಂತಹ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ವಾಣಿಜ್ಯ, ಅಕೌಂಟೆನ್ಸಿ, ಡಿಪ್ಲೊಮಾ, ಸಿವಿಲ್ ಇಂಜಿನಿಯರಿಂಗ್ ಹಾಗೂ ತಾಂತ್ರಿಕ ಕೋರ್ಸ್ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಏಕಾಗ್ರತೆ ಸಿದ್ಧಿಸಲಿದೆ. ಗುರುಗಳ ಮಾರ್ಗದರ್ಶನದಿಂದ ಕಠಿಣ ವಿಷಯಗಳನ್ನು ಸುಲಭವಾಗಿ ಕಲಿಯಲಿದ್ದೀರಿ. ಪರಿಹಾರ ಮತ್ತು ವಿಶೇಷವಾಗಿ ನೋಡುವುದಾದರೆ ಈ ದಿನ ಶನಿವಾರವಾದ್ದರಿಂದ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಸುಬ್ರಹ್ಮಣ್ಯ ದೇವರಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಶುಭ ಫಲಕ್ಕಾಗಿ ತುಪ್ಪದ ದೀಪವನ್ನು ಹಚ್ಚಿಕೊಳ್ಳುವುದರಿಂದ ಹಾಗೂ ಲೋಬಾನವನ್ನು ಧಾರಣೆ ಮಾಡಿ ಧ್ಯಾನ ಮಾಡುವುದರಿಂದ ಶುಭ ಫಲ ದೊರೆಯಲಿದೆ. ಈ ದಿನದ ನಿಮ್ಮ ಅದೃಷ್ಟದ ಸಮಯ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ. ಶುಭ ಸಂಖ್ಯೆ 6. ಶುಭ ಬಣ್ಣ ಬಿಳಿಯ ಬಣ್ಣ. ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಶನಿವಾರದ ಸ್ಥಿರ ಹಾಗೂ ಶಿಸ್ತಿನ ವಾತಾವರಣದ ಜೊತೆಗೆ ನಿಮ್ಮ ರಾಶಿಯಾಧಿಪತಿ ಬುಧನ ಚಾಣಾಕ್ಷತೆಯ ಪ್ರಭಾವದಿಂದಾಗಿ ದಿನವು ಅತ್ಯಂತ ಜಾಗರೂಕತೆ, ಧೈರ್ಯ ಹಾಗೂ ಪ್ರಗತಿಯಿಂದ ಕೂಡಿರಲಿದೆ. ಯಾವುದೇ ಕೆಲಸವನ್ನು ಆತುರದಿಂದ ಮಾಡದೆ ಕೆಲಸವನ್ನು ಯೋಜನಾಬದ್ಧವಾಗಿ ಪೂರ್ಣಗೊಳಿಸಲಿದ್ದೀರಿ. ನಿಮ್ಮ ಸಮಯೋಚಿತ ಮಾತಿನಿಂದ ಹಳೆಯ ಭಿನ್ನಾಭಿಪ್ರಾಯಗಳು ತಿಳಿಯಾಗಿ ಹೊಸ ಸಹಕಾರ ಸಿಗುವಂತ ದಿನ. ಉದ್ಯೋಗ ಮತ್ತು ಶ್ರಮಿಕ ವರ್ಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಗೂಲಿ ಮತ್ತು ಕನ್ಸ್ಟ್ರಕ್ಷನ್ ನಲ್ಲಿ ವ್ಯವಹಾರ ಮಾಡತಕ್ಕಂಥವರಿಗೆ, ಕೆಲಸ ಮಾಡತಕ್ಕಂಥವರಿಗೆ, ಪ್ರಿಂಟಿಂಗ್ ಕೆಲಸ, ಪ್ಯಾಕಿಂಗ್, ಸಿಮೆಂಟ್ ಹಾಗೂ ಫ್ಯಾಬ್ರಿಕೇಶನ್ ವಿಭಾಗದಲ್ಲಿ ದುಡಿಯುವ ನೌಕರರಿಗೆ ಕೆಲಸದಲ್ಲಿ ಸ್ಥಿರತೆ ಸಿಗಲಿದೆ. ಶ್ರಮಕ್ಕೆ ತಕ್ಕಂತೆ ಕಾಂಟ್ರಾಕ್ಟರ್ಗಳಿಂದ ಹಣ ಪಾವತಿ ಸುಗಮವಾಗಲಿದ್ದು ಹೆಚ್ಚುವರಿ ಕೆಲಸದಿಂದ ಆದಾಯ ಹೆಚ್ಚಾಗಲಿದೆ. ವಾಹನ ಚಾಲಕರು, ವಿಶೇಷವಾಗಿ ಆಟೋ ಡೆಲಿವರಿ ಹಾಗೂ ಬ್ಯಾಗ್ಸ್ ಮತ್ತು ವಿಶೇಷವಾಗಿ ಕ್ಯಾಬ್ ಹಾಗೂ ಸರಕು ಸಾಗಣೆ ವಾಹನ ಚಾಲಕರಿಗೆ ಓಡಾಟ ಹೆಚ್ಚಿರಲಿದೆ. ದೀರ್ಘ ಪ್ರಯಾಣದಲ್ಲಿ ನಿಯಮಗಳನ್ನು ಪಾಲಿಸುವುದರಿಂದ ಅನಗತ್ಯ ಶ್ರಮ ಹಾಗೂ ದಂಡದ ಭೀತಿ ತಪ್ಪಲಿದೆ. ವಿಶೇಷವಾಗಿ ಸಿಬ್ಬಂದಿ ಮತ್ತು ಆಫೀಸ್ ನೌಕರರು, ಐಟಿ, ನೆಟ್ವರ್ಕಿಂಗ್, ಮೆಡಿಕಲ್ ಸ್ಟೋರ್, ಸೈಬರ್ ಸೆಂಟರ್ ಹಾಗೂ ಆಫೀಸ್ ಅಸಿಸ್ಟೆಂಟ್ ಆಗಿ ದುಡಿಯುವ ನೌಕರರಿಗೆ ಯಜಮಾನರಿಂದ ಸಹಕಾರ ಸಿಗಲಿದೆ. ಬಾಕಿ ಉಳಿದಿದ್ದ ಕಡತಗಳು ಸುಲಭವಾಗಿ ವಿಲೇವಾರಿಯಾಗಲಿದೆ. ಈ ದಿನ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಮತ್ತು ಚಿಲ್ಲರೆ ವ್ಯಾಪಾರ, ಮೊಬೈಲ್ ಅಥವಾ ಎಲೆಕ್ಟ್ರಾನಿಕ್ಸ್ ರಿಪೇರಿ ಶಾಪ್, ಸ್ಟೇಷನರಿ ಹಾಗೂ ಬುಕ್ ಸ್ಟಾಲ್ ಮತ್ತು ತರಕಾರಿ ಹಾಗೂ ದಿನಸಿ ಅಂಗಡಿ ನಡೆಸುವವರಿಗೆ ನಿಯಮಿತ ಗ್ರಾಹಕರಿಂದ ಆಕರ್ಷಕ ವಹಿವಾಟು ನಡೆಯತಕ್ಕಂಥ ದಿನ. ಇಂದು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕಾಶನ ಹಾಗೂ ಕಮಿಷನ್ ಏಜೆನ್ಸಿ, ಸಾರಿಗೆ, ಕೊರಿಯರ್ ಸಂಸ್ಥೆ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿರುವ ವ್ಯಾಪಾರಿಗಳಿಗೆ ಹಠಾತ್ ಧನ ಲಾಭದ ಯೋಗವಿದ್ದು ನೂತನ ಗ್ರಾಹಕರ ಸಂಪರ್ಕ ಸಾಧಿಸಲಿದ್ದೀರಿ. ವಿಶೇಷವಾಗಿ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಹಣಕಾಸಿನ ಹರಿವು ಸಮಾಧಾನಕರವಾಗಿರಲಿದೆ. ಹಳೆಯ ಶ್ರಮಕ್ಕೆ ತಕ್ಕಂತೆ ಕಮಿಷನ್ ಅಥವಾ ಬಾಕಿಯ ಹಣ ಕೈ ಸೇರಲಿದೆ. ಎಲೆಕ್ಟ್ರಾನಿಕ್ ಉಪಕರಣಗಳ ನಿರ್ವಹಣೆ, ಸಾಲದ ಕಂತು ಪಾವತಿ ಹಾಗೂ ಕುಟುಂಬದ ಗೃಹ ಬಳಕೆ ಅಗತ್ಯಗಳಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹಿರಿಯರ ಹಾಗೂ ಸಹೋದರರ ಸಂಪೂರ್ಣ ಸಹಕಾರ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಒಂದು ಜವಾಬ್ದಾರಿಗಳು ಹಂಚಿಕೊಂಡು ಕೆಲಸ ಮಾಡುವುದು ಸೌಹಾರ್ದತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆಯಿಂದ ನೆಮ್ಮದಿ ಸಿಗುವಂತ ದಿನ. ವಿಶೇಷವಾಗಿ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈಹಿಕವಾಗಿ ಉಲ್ಲಾಸವಿರಲಿದೆ. ಭುಜ ಅಥವಾ ಕತ್ತಿನ ಆಯಾಸ ವಿಶೇಷವಾಗಿ ಬಾರದಂತೆ ಸತತವಾಗಿ ಕಂಪ್ಯೂಟರ್ ಮತ್ತು ಮೊಬೈಲ್ ಬಳಕೆಯಿಂದ ವಿಶ್ರಾಂತಿ ಪಡೆಯುವುದು, ಸಾಕಷ್ಟು ನೀರು ಕುಡಿಯುವುದು ಉತ್ತಮ. ಕೃಷಿ ಮತ್ತು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಕಾರಿ, ಧಾನ್ಯ, ವಾಣಿಜ್ಯ ಬೆಳೆ ಹಾಗೂ ಜೈವಿಕ ಕೃಷಿಯಲ್ಲಿ ತೊಡಗಿರುವ ರೈತರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ದೊರೆಯಲಿದೆ. ನೀರಾವರಿ ವ್ಯವಸ್ಥೆ ಸುಧಾರಣೆಗೆ ಹಾಗೂ ಉಪಕರಣಗಳ ರಿಪೇರಿಗೆ ಸಮಯ ವಿನಿಯೋಗಿಸಲಿದ್ದೀರಿ. ಈ ದಿನ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣಿತ, ಮಾಧ್ಯಮ, ತಂತ್ರಜ್ಞಾನ, ಕಂಪ್ಯೂಟರ್ ಸೈನ್ಸ್ ಹಾಗೂ ಪ್ರವೇಶ
ಪರೀಕ್ಷೆಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದಿಂದ ಶ್ರೇಷ್ಠ ಫಲಿತಾಂಶ ಲಭಿಸಲಿದೆ. ಜ್ಞಾಪಕ ಶಕ್ತಿ ವೃದ್ಧಿಯಾಗಲಿದೆ. ವಿಶೇಷವಾಗಿ ಪರಿಹಾರವನ್ನು ನೋಡುವುದಾದರೆ, ವಿಶೇಷವಾಗಿ ಇಂದು ಶನಿದೇವರ ಆರಾಧನೆ ಹಾಗೂ ಕೃಷ್ಣನ ಆರಾಧನೆಯನ್ನು, ಕಾಲಭೈರವ ಸ್ವಾಮಿಯನ್ನು ಸ್ಮರಿಸಿಕೊಳ್ಳುವುದರಿಂದ ಸಕಲ ದುರಿತಗಳ ಪರಿಹಾರದ ಒಂದು ಯೋಗವಿದೆ. ಹಾಗೂ ವಿಶೇಷವಾಗಿ ಎಳ್ಳೆಣ್ಣೆಯನ್ನು ದೀಪ ಹಚ್ಚುವುದರಿಂದ, ಹಸುವಿಗೆ ಹಸಿರು ಹುಲ್ಲು ಅಥವಾ ಬೇಳೆಕಾಳು ನೀಡುವುದರಿಂದ ಓಂ ಬುಂ ಬುಧಾಯ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿಕೊಳ್ಳಿ. ಕಾರ್ಯವಿಘ್ನಗಳು ನಿವಾರಣೆಯಾಗಲಿದೆ. ಶುಭ ಫಲಗಳ ಯೋಗವಿದೆ. ವಿಶೇಷವಾಗಿ ಈ ದಿನದ ಹೆಚ್ಚಿನ ಒಂದು ಶುಭ ಫಲಕ್ಕಾಗಿ ನೀವು ಪಚ್ಚೆ ಹರಳನ್ನು ಬಳಸಿಕೊಳ್ಳಿ. ಹಾಗೂ ಈ ಶುಭ ಸಮಯ ಬೆಳಗ್ಗೆ 9 ರಿಂದ 10:30ರವರೆಗೆ. ಶುಭ ಸಂಖ್ಯೆ 8. ಶುಭ ಬಣ್ಣ ನೀಲಿ ಬಣ್ಣ. ಶುಭ ದಿಕ್ಕು ಉತ್ತರ ದಿಕ್ಕು. ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಇಂದು ಶನಿವಾರದ ಸ್ಥಿರ ಪ್ರಭಾವ ಹಾಗೂ ನಿಮ್ಮ ರಾಶಿಯಾಧಿಪತಿ ಚಂದ್ರನ ಪ್ರಶಾಂತ ಮನೋಭಾವದಿಂದಾಗಿ ದಿನವು ಅತ್ಯಂತ ಜಾಗರೂಕತೆ, ಜವಾಬ್ದಾರಿ ಹಾಗೂ ತಾಳ್ಮೆಯಿಂದ ಕೂಡಿರಲಿದೆ. ಭಾವನಾತ್ಮಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಪ್ರಾಯೋಗಿಕವಾಗಿ ಯೋಚಿಸುವುದು ಯಶಸ್ಸು ತಂದುಕೊಡಲಿದೆ. ಹಳೆಯ ಬಾಕಿಯ ಕೆಲಸಗಳನ್ನು ಪೂರ್ಣಗೊಳಿಸಲು ಉತ್ತಮ ದಿನವಾಗಿದ್ದು, ಸಮಾಜದಲ್ಲಿ ನಿಮ್ಮ ನಿಸ್ವಾರ್ಥ ಸೇವೆಗೆ ಗೌರವ ಸಿಗುವಂತಹ ದಿನ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಗೂಲಿ ಮತ್ತು ಶ್ರಮಿಕರಿಗೆ ನೀರಾವರಿ, ಡ್ರೈನೇಜ್, ಶುಚಿಗೊಳಿಸುವಿಕೆ, ಕಾಂಕ್ರೀಟ್ ಹಾಗೂ ಗೃಹ ನಿರ್ಮಾಣ ಕ್ಷೇತ್ರದಲ್ಲಿ ದುಡಿಯುವ ಕಾರ್ಮಿಕರಿಗೆ ಇಂದು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಶ್ರಮವಿರಲಿದೆ. ದುಡಿಮೆಗೆ ತಕ್ಕಂತೆ ದೀಪದ ಕೂಲಿಯ ಹಣ ಸಮಯಕ್ಕೆ ಸರಿಯಾಗಿ ಕೈ ಸೇರುವಂತಹ ದಿನ. ವಾಹನ ಚಾಲಕರಿಗೆ ವಾಟರ್ ಟ್ಯಾಂಕ್, ಗೂಡ್ಸ್ ಟೆಂಪೋ, ಲಾರಿ ಚಾಲಕರಿಗೆ ನಿಯಮಿತ ಓಡಾಟವಿರುವಂತಹ ದಿನ. ರಸ್ತೆ ಸುರಕ್ಷತೆ ಮತ್ತು ವಾಹನ ಚಾಲನೆಗೆ ಆದ್ಯತೆಯನ್ನು ನೀಡುವುದರಿಂದ ಸಂಚಾರ ಸುಗಮವಾಗಿ ಆದಾಯ ತರದಲ್ಲಿದೆ. ಸಣ್ಣ ಸಿಬ್ಬಂದಿ ಅಥವಾ ಆಫೀಸ್ ನೌಕರರು, ಹೋಟೆಲ್ ಅಥವಾ ಆಸ್ಪತ್ರೆ, ಮೆಡಿಕಲ್ ಶಾಪ್, ಸ್ವಚ್ಛತಾ ಸಿಬ್ಬಂದಿ ಹಾಗೂ ಸಣ್ಣ ಮಳಿಗೆಗಳಲ್ಲಿ ಕೆಲಸ ಮಾಡುವವರಿಗೆ ಯಜಮಾನರಿಂದ ಧನಾತ್ಮಕ ಬೆಂಬಲ ಸಿಗಲಿದೆ. ಆಫೀಸ್ ಕೆಲಸಗಳ ಒತ್ತಡ ಹಾಗೂ ವಿಶೇಷವಾಗಿ ನಿಧಾನವಾಗಿ ಕಡಿಮೆಯಾಗತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥ ದಿನ. ಇನ್ನು ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ವ್ಯಾಪಾರ, ಚಿಲ್ಲರೆ ವ್ಯಾಪಾರ ಹಾಗೂ ನಾಷ್ಟಾ ಅಂಗಡಿ, ಹಾಲಿನ ಉತ್ಪನ್ನಗಳು, ತರಕಾರಿ, ಹಣ್ಣು ಹಂಪಲು ಹಾಗೂ ತಳ್ಳುವ ಗಾಡಿ ವ್ಯಾಪಾರಿಗಳಿಗೆ ಸಾರ್ವಜನಿಕರಿಂದ ಉತ್ತಮ ಬೆಂಬಲ ದೊರೆಯುವಂತಹ ದಿನ. ವಿಶೇಷವಾಗಿ ಈ ದಿನ ವ್ಯಾಪಾರಕ್ಕಾಗಿ ಸ್ಥಿರ ಆದಾಯ ಸಿಗಲಿದೆ. ವಿಶೇಷವಾಗಿ ಎಚ್ಚರಿಕೆಯಿಂದ ಮುಂದುವರೆದಲ್ಲಿ ಶುಭ ಫಲದ ಯೋಗವೂ ಇದೆ. ಇನ್ನು ಇತರರ ವ್ಯಾಪಾರ, ಬೇಕರಿ ಹಾಗೂ ಜಲ ಆಧಾರಿತ ಉತ್ಪನ್ನಗಳು, ಫರ್ಟಿಲೈಸರ್, ಜವಳಿ ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುವವರಿಗೆ ಮಂದಗತಿಯಲ್ಲಿದ್ದ ಹಣದ ವ್ಯವಹಾರದಲ್ಲಿ ಚೇತರಿಕೆ ಕಂಡು ಆರ್ಥಿಕ ಲಾಭ ಉಂಟಾಗಲಿದೆ. ಇನ್ನು ವಿಶೇಷವಾಗಿ ಈ ದಿನದ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ, ಆರ್ಥಿಕ ಪರಿಸ್ಥಿತಿ ಸಮಾಧಾನಕರವಾಗಿರಲಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ ಉಳಿತಾಯ ಮಾಡಲು ಯೋಚನೆಯನ್ನು ಮಾಡಿಕೊಳ್ಳಿ. ಬಾರದೆ ಉಳಿದಿದ್ದ ಹಳೆಯ ಸಾಲದ ಬಾಕಿಯ ಹಣ ಭಾಗಶಃ ಕೈ ಸೇರಲಿದೆ. ಗೃಹ ಬಳಕೆಯ ವಸ್ತುಗಳು ಹಾಗೂ ಕುಟುಂಬದ ಆರೋಗ್ಯದ ಅಗತ್ಯಗಳಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗಲಿದೆ. ವಿಶೇಷವಾಗಿ ಕುಟುಂಬದಲ್ಲಿ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಸೂಕ್ತ. ತಾಯಿಯವರ ಆಶೀರ್ವಾದ ಹಾಗೂ ಹಿರಿಯರ ಮಾರ್ಗದರ್ಶನ ನಿಮ್ಮ ನಿರ್ಧಾರಗಳಿಗೆ ಬಲ ನೀಡಲಿದೆ. ವಿಶೇಷವಾಗಿ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಜಗಳಗಳು ಬಂದರೂ ಸಾಮರಸ್ಯದಿಂದ ಬಗೆಹರಿಸಿಕೊಳ್ಳಲಿದ್ದೀರಿ. ಪ್ರೇಮಿಗಳು ತಾಳ್ಮೆಯಿಂದ ಇರುವುದು ತುಂಬಾ ಉತ್ತಮ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ, ದೈಹಿಕವಾಗಿ ಶ್ರಮ ವಹಿಸುವುದರಿಂದ ಶೀತ, ಕೆಮ್ಮು ಅಥವಾ ಕಾಲಿನ ಆಯಾಸ ಕಂಡು ಬರಬಹುದು. ಬಿಸಿ ನೀರು ಕುಡಿಯುವುದು ಹಾಗೂ ಸರಿಯಾದ ಸಮಯಕ್ಕೆ ಸಾತ್ವಿಕ ಆಹಾರ ಸೇವನೆ ಮಾಡುವುದು ದೇಹದ ಲವಲವಿಕೆಗೆ ಕಾರಣವಾಗಲಿದೆ. ವಿಶೇಷವಾಗಿ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ, ರೈತರಿಗೆ, ಹಣ ತರಕಾರಿ ಹಾಗೂ ವಿಶೇಷವಾಗಿ ಆಧಾರಿತ ಕೃಷಿಕರಿಗೆ, ನೀರಾವರಿ ಆಧಾರಿತ ಕೃಷಿಕರಿಗೆ ಮಾರುಕಟ್ಟೆಯಲ್ಲಿ ತೃಪ್ತಿಕರ ಧಾರಣೆ ಸಿಗಲಿದೆ. ಕೃಷಿ ಭೂಮಿಯ ಅಭಿವೃದ್ಧಿ, ಚರಂಡಿ ನಿರ್ವಹಣೆ ಹಾಗೂ ಗೊಬ್ಬರ ಪೂರೈಕೆಗೆ ಸಮಯ ವಿನಿಯೋಗಿಸಲಿದ್ದೀರಿ. ಇನ್ನು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ, ನರ್ಸಿಂಗ್, ಸಾಹಿತ್ಯ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇರತಕ್ಕಂಥವರಿಗೆ ಶುಭ ಫಲವಿದೆ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ, ಇಂದು ಶನಿವಾರವಾದ್ದರಿಂದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಆರಾಧನೆ ಮಾಡಿ
ಹಾಗೂ ವಿಶೇಷವಾಗಿ ದುರ್ಗೆಯ ಪ್ರಾರ್ಥನೆ ಪೂಜೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಗಣಪತಿಯ ಸ್ಮರಣೆ ಮಾಡಿ ಗಂಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಅದೃಷ್ಟದ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ನೀವು ಮುತ್ತು ಹರಳನ್ನು ಧಾರಣೆ ಮಾಡಿಕೊಳ್ಳಿ, ಶುಭ ಫಲದ ಯೋಗವಿದೆ. ಇನ್ನು ಈ ದಿನ ಅತ್ಯಂತ ಶುಭಪ್ರದ ಇದನ್ನು ಬೆಳ್ಳಿಯ ಉಂಗುರದಲ್ಲಿ ಚಂದ್ರಕಾಂತ ಮಣಿಯನ್ನು ಸ್ಮರಣೆ ಮಾಡಿ ಶುಭವಾಗಲಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10:30ರಿಂದ 12ರವರೆಗೆ. ಶುಭ ಸಂಖ್ಯೆ 8, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು, ಶುಭವಾಗಲಿ. ಸಿಂಹರಾಶಿಯವರಿಗೆ ಇಂದು ಶಿಸ್ತಿನ ಪ್ರಭಾವ ಹಾಗೂ ನಿಮ್ಮ ರಾಶಿಯಾಧಿಪತಿ ಸೂರ್ಯದೇವನ ತೇಜಸ್ಸಿನಿಂದಾಗಿ ಈ ದಿನವು ಜವಾಬ್ದಾರಿಯುತ ಕಾರ್ಯ ಸಾಧಕ ಹಾಗೂ ಪ್ರಗತಿದಾಯಕವಾಗಿರಲಿದೆ. ಕೆಲಸದ ಸ್ಥಳದಲ್ಲಿ ಅಥವಾ ವಹಿವಾಟಿನಲ್ಲಿ ನಿಮ್ಮ ನಾಯಕತ್ವದ ಗುಣಗಳು ಎದ್ದು ಕಾಣಲಿವೆ. ಆತುರಕ್ಕೆ ಬೀಳದೆ ತಾಳ್ಮೆಯಿಂದ ಕೈಗೊಂಡ ನಿರ್ಧಾರಗಳು ದೀರ್ಘಕಾಲದ ಯಶಸ್ಸಿಗೆ ದಾರಿ ಮಾಡಿಕೊಡಲಿದೆ. ದಿನಗೂಲಿ ಶ್ರಮಿಕರಿಗೆ ಹಾಗೂ ಗ್ಯಾರೇಜ್, ವೆಲ್ಡಿಂಗ್ ಶೆಡ್, ಕಬ್ಬಿಣದ ಕೆಲಸ ಮಾಡುವ ದಿನಗೂಲಿ ಕಾರ್ಮಿಕರಿಗೆ ಕಠಿಣ ಶ್ರಮದ ಕೆಲಸದಿಂದಾಗಿ ಶುಭ ಫಲದ ಯೋಗವಿದೆ. ಕೂಲಿಯ ಹಣ ಕೈ ಸೇರುವಂತ ಸಾಧ್ಯತೆ ಇರತಕ್ಕಂಥ ದಿನ. ವಾಹನ ಚಾಲಕರಿಗೆ, ಟ್ರಾವೆಲ್ಸ್ ಏಜೆನ್ಸಿಗಳಿಗೆ ಸಣ್ಣ ಪುಟ್ಟ ತೊಂದರೆ ತೊಡಕುಗಳು ಎದುರಾಗಬಹುದು. ಈ ದಿನದ ನಿಮ್ಮ ವಾಹನ ಹಾಳಾಗಿ ದುಂದು ವೆಚ್ಚಗಳಾಗುವಂತಹ ದಿನ. ತುಂಬಾ ಎಚ್ಚರಿಕೆಯಿಂದ ಇರಿ. ಹಣ ಮತ್ತು ಆಫೀಸ್ನ ಕೆಲಸವನ್ನು ನೋಡುವುದಾದರೆ ಅಸಿಸ್ಟೆಂಟ್ ಕೆಲಸ ಮಾಡತಕ್ಕಂಥವರಿಗೆ ಅಥವಾ ಪೆಟ್ರೋಲ್ ಪಂಪಿನಲ್ಲಿ ಹಾರ್ಡ್ವೇರ್ ಹಾಗೂ ಸೆಕ್ಯೂರಿಟಿ ವಿಭಾಗದ ಕೆಲಸ ಮಾಡತಕ್ಕಂಥವರಿಗೆ ತುಂಬಾ ಕೆಲಸದಲ್ಲಿ ಏರುಪೇರುಗಳಾಗುವಂತಹ ದಿನ. ಮಾನಸಿಕವಾದಂಥ ಒಂದು ಕಿರಿಕಿರಿ ಇರತಕ್ಕಂಥ ದಿನ. ಈ ದಿನ ವಿಶೇಷವಾಗಿ ವ್ಯಾಪಾರ ಮತ್ತು ವಹಿವಾಟನ್ನು ನೋಡುವುದಾದರೆ ಸಣ್ಣ ಪುಟ್ಟ ಚಿಲ್ಲರೆ ವ್ಯಾಪಾರ ಮಾಡತಕ್ಕಂಥವರಿಗೆ, ಸಾಮಗ್ರಿ, ಪೂಜಾ ಸಾಮಗ್ರಿ, ತರಕಾರಿ ವ್ಯಾಪಾರಿಗಳಿಗೆ ಗ್ರಾಹಕರ ನಿರಂತರ ಆಗಮನದಿಂದ ಶುಭ ವಹಿವಾಟು ನಡೆಯತಕ್ಕಂಥ ದಿನ. ಸಿಮೆಂಟ್ ವ್ಯಾಪಾರ, ಕಬ್ಬಿಣದ ಡಿಪೋ, ಆಟೋಮೊಬೈಲ್ ಬಿಡಿಭಾಗಗಳು, ಎಲೆಕ್ಟ್ರಿಕಲ್ ವೈರಿಂಗ್ ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರುವವರಿಗೆ ಒಳ್ಳೆಯ ಶುಭ ಫಲವಿರತಕ್ಕಂಥ ದಿನ. ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಧನಾಗಮನವು ಸುಗಮವಾಗಲಿದ್ದು ಆಕಸ್ಮಿಕ ಮೂಲಗಳಿಂದ ಅಥವಾ ಹಳೆಯ ಬಾಕಿಯ ವಸೂಲಿಯಾಗುವ ಲಕ್ಷಣಗಳಿದೆ. ವಾಹನಗಳ ರಿಪೇರಿ, ಇಂಧನ ವೆಚ್ಚ, ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳು ಹಾಗೂ ಸಾಲದ ಕಂತು ಪಾವತಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗಲಿದೆ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಹಿರಿಯರ ಬೆಂಬಲ ಹಾಗೂ ತಂದೆಯವರ ಮಾರ್ಗದರ್ಶನ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಜವಾಬ್ದಾರಿ ಹಂಚಿಕೊಳ್ಳಲಿದ್ದೀರಿ. ಸೌಹಾರ್ದತೆ ನೆಲೆಸಲಿದೆ. ಪ್ರೇಮಿಗಳು ಕೋಪವನ್ನು ಹಸಿ ಮಾಡಿಕೊಳ್ಳದೆ ತಾಳ್ಮೆಯಿಂದ ವ್ಯವಹರಿಸುವುದು ಉತ್ತಮ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈಹಿಕವಾಗಿ ಶಕ್ತಿ ಇರಲಿದೆಯಾದರೂ ದೇಹದ ಉಷ್ಣಾಂಶ ಹೆಚ್ಚಾಗುವುದು ಅಥವಾ ಶ್ರಮದಿಂದಾಗಿ ತಲೆನೋವು ಕಂಡುಬರಬಹುದು. ದಿನಪೂರ್ತಿ ಸಾಕಷ್ಟು ನೀರು ಸೇವನೆ, ಎಳೆನೀರಿನ ಸೇವನೆ ಹಾಗೂ ದೇಹದ ಚೈತನ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ. ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಧಾನ್ಯ, ತೆಂಗು, ಅಡಿಕೆ ಹಾಗೂ ವಾಣಿಜ್ಯ ಬೆಳೆ ಬೆಳೆಯುವ ರೈತರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಸಿಗಲಿದೆ. ಕೃಷಿ ಯಂತ್ರೋಪಕರಣಗಳ ದುರಸ್ತಿ ಹಾಗೂ ಭೂ ಅಭಿವೃದ್ಧಿ ಕಾರ್ಯಗಳಲ್ಲಿ ಸುಧಾರಣೆ ಕಂಡುಬರತಕ್ಕಂಥ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಜಿನಿಯರಿಂಗ್, ತಂತ್ರಜ್ಞಾನ, ರಾಜಕೀಯ ಹಾಗೂ ಆಡಳಿತ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಶ್ರದ್ಧೆಯಿಂದ ಅಭ್ಯಾಸ ಮಾಡಲು ಈ ದಿನ ಪ್ರಶಸ್ತವಾದಂತಹ ದಿನ. ಇನ್ನು ಪರಿಹಾರದ ವಿಚಾರವನ್ನು ನೋಡುವುದಾದರೆ ಈ ದಿನ ವಿಶೇಷವಾಗಿ ಶನಿವಾರವಾದ್ದರಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಕಾಲಭೈರವ ಸ್ವಾಮಿಯನ್ನು ಸ್ಮರಣೆ ಮಾಡಿಕೊಳ್ಳಿ. ಬೆಳಗ್ಗೆ ಸೂರ್ಯ ದೇವರಿಗೆ ಅರ್ಘ್ಯ ನೀಡುವುದು ಹಾಗೂ ಸೂರ್ಯ ನಮಸ್ಕಾರ ಮಾಡುವುದರಿಂದ ಒಳ್ಳೆಯ ಆರೋಗ್ಯ, ಧೈರ್ಯ, ಶಕ್ತಿ ಸಾಮರ್ಥ್ಯದ ಯೋಗವಿದೆ. ಹಾಗೂ ವಿಶೇಷವಾಗಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದಲೂ ನಿಮಗೆ ಒಂದು ರೀತಿಯ ಧೈರ್ಯ, ಶಕ್ತಿ, ಯೋಗ ಭಾಗ್ಯಗಳು ದೊರೆಯತಕ್ಕಂಥ ಸಾಧ್ಯತೆ ಇದೆ. ಇನ್ನು ಈ ದಿನದ ನಿಮ್ಮ ಸರ್ವ ಒಂದು ಶುಭ ಫಲಕ್ಕಾಗಿ ಮಾಣಿಕ್ಯ ಹರಳನ್ನು ಧರಳ ಮಾಡಿ ಶುಭ ಫಲವಿದೆ. ಹಾಗೆ ಒಳ್ಳೆಯ ಒಂದು ಧ್ಯಾನಕ್ಕಾಗಿ ರುದ್ರಾಕ್ಷ ಮಾಲೆಯನ್ನು ಧಾರಣೆ ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:15ರಿಂದ 1:45ರವರೆಗೆ. ಶುಭ ಸಂಖ್ಯೆ 1, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು, ಶುಭವಾಗಲಿ. ಕನ್ಯಾ ರಾಶಿಯವರಿಗೆ ಇಂದು ಶನಿವಾರದ ಸ್ಥಿರ ಶಕ್ತಿಯ ಪ್ರಭಾವ ಹಾಗೂ ನಿಮ್ಮ ರಾಶಿಯಾಧಿಪತಿ ಬುಧನ ಚಾಣಾಕ್ಷ ಬುದ್ಧಿಮತ್ತೆಯ ಸಮ್ಮಿಶ್ರಣದಿಂದಾಗಿ ದಿನವು ಅತ್ಯಂತ ಪ್ರಗತಿದಾಯಕ,
ಸಂಘಟಿತ ಹಾಗೂ ಪ್ರಾಯೋಗಿಕವಾಗಿರಲಿದೆ. ಯಾವುದೇ ಕೆಲಸವಿದ್ದರೂ ಆತುರ ಪಡದೆ ವಿವರವಾಗಿ ವಿಶ್ಲೇಷಿಸಿ ಪೂರ್ಣಗೊಳಿಸಲಿದ್ದೀರಿ. ನಿಮ್ಮ ಸಮಯೋಚಿತ ನಿರ್ಧಾರಗಳಿಂದ ಬಾಕಿ ಉಳಿದಿದ್ದ ಗೊಂದಲಗಳು ಪರಿಹಾರವಾಗಿ ಸಮಾಜದಲ್ಲಿ ಹೊಸ ಗೌರವ ಲಭಿಸಲಿದೆ. ದಿನಗೂಲಿ ಮತ್ತು ಶ್ರಮಿಕರು ಹಾಗೂ ಕಾರ್ಪೆಂಟರ್, ಸ್ಯಾನಿಟರಿ, ಪಬ್ಲಿಂಗ್, ಪೇಂಟಿಂಗ್ ಹಾಗೂ ದಿನಗೂಲಿ ಆಧಾರದಲ್ಲಿ ದುಡಿಯುವ ನೌಕರರಿಗೆ ನಿರಂತರ ಕೆಲಸದ ಜೊತೆಗೆ ಶ್ರಮಕ್ಕೆ ತಕ್ಕಂತೆ ಕೂಲಿಯ ಹಣ ಸಕಾಲಕ್ಕೆ ಕೈ ಸೇರಲಿದೆ. ಕಾಂಟ್ರಾಕ್ಟರ್ಗಳಿಂದ ಪ್ರಾಜೆಕ್ಟ್ ಮೆಚ್ಚುಗೆ ಸಿಗಲಿದೆ. ಕೊರಿಯರ್, ಡೆಲಿವರಿ ವಾಹನ ಹಾಗೂ ಗೂಡ್ಸ್ ಟೆಂಪೋ ಚಾಲಕರಿಗೆ ಓಡಾಟ ಹೆಚ್ಚಾಗಿರಲಿದೆ. ದೀರ್ಘ ಪ್ರಯಾಣದ ವೇಳೆ ರಸ್ತೆಯ ನಿಯಮ ಪಾಲಿಸುವುದರಿಂದ ಅನಗತ್ಯ ಕಿರಿಕಿರಿ ಅಭಾವ ತಪ್ಪಲಿದೆ. ಸಣ್ಣ ಕೆಲಸ ಮಾಡತಕ್ಕಂಥವರಿಗೆ ಸೈಬರ್ ಕೆಫೆ, ಮೆಡಿಕಲ್ ಸ್ಟೋರ್ ಹಾಗೂ ಪ್ರಿಂಟಿಂಗ್ ಪ್ರೆಸ್ ನೌಕರರಿಗೆ ಕೆಲಸದಲ್ಲಿ ಸ್ಥಿರತೆ ಇರಲಿದೆ. ಸಹೋದ್ಯೋಗಿಗಳ ಸಹಕಾರದಿಂದ ಬಾಕಿಯ ಕಡತಗಳನ್ನು ಸುಲಭವಾಗಿ ಮುಗಿಸತಕ್ಕಂಥ ದಿನ. ಸಣ್ಣ ವ್ಯಾಪಾರ ಮಾಡತಕ್ಕಂಥವರಿಗೆ ಲೇಖನ ಸಾಮಗ್ರಿ, ಹಣ್ಣು ಹಂಪಲು, ಬಟ್ಟೆ ಹೊಲಿಯುವ ಟೈಲರ್ಗಳು ಹಾಗೂ ಬ್ಯೂಟಿ ಪಾರ್ಲರ್, ಸೆಲೂನ್ ಮಳಿಗೆದಾರರಿಗೆ ಗ್ರಾಹಕರಿಂದ ಉತ್ತಮ ವ್ಯಾಪಾರದ ಸ್ಥಿರ ಆದಾಯ ದೊರೆಯುವಂತಹ ದಿನ. ಇತರ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಔಷಧೀಯ ವ್ಯಾಪಾರ, ಕಮಿಷನ್ ಏಜೆನ್ಸಿ ಹಾಗೂ ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಬಿಡಿಭಾಗಗಳ ವ್ಯಾಪಾರಿಗಳಿಗೆ ಸಮಾಧಾನಕರವಾದಂತಹ ಒಂದು ಸಾಧಾರಣ ವ್ಯಾಪಾರ ಇರತಕ್ಕಂಥ ದಿನ. ಇನ್ನು ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕ ಅರಿವು ಸಮಾಧಾನಕರವಾಗಿರಲಿದೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ ಹೂಡಿಕೆ ಹಾಗೂ ಉಳಿತಾಯದತ್ತ ಹೆಚ್ಚಿನ ಗಮನವನ್ನು ಹರಿಸುವುದು ಒಳ್ಳೆಯದು. ಹಳೆಯ ಶ್ರಮದ ಬಾಕಿಯ ಹಣ ಭಾಗಶಃ ಪಾವತಿಯಾಗಲಿದೆ. ಮನೆಯ ನಿರ್ವಹಣೆ, ಮಕ್ಕಳ ಶೈಕ್ಷಣಿಕ ವೆಚ್ಚ ಹಾಗೂ ಉಪಕರಣಗಳ ರಿಪೇರಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗುವಂತಹ ದಿನ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಿ ನೆಮ್ಮದಿ ತರಲಿದೆ. ತಾಯಿಯವರ ಕಡೆಯಿಂದ ಸೂಕ್ತ ಸಲಹೆಗಳು ಹಾಗೂ ಬೆಂಬಲ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಜವಾಬ್ದಾರಿ ಹಂಚಿಕೊಳ್ಳುವುದರಿಂದ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಪ್ರಾಯೋಗಿಕ ಮಾತುಕತೆಯಿಂದ ಸಮಾಧಾನ ಸಿಗಲಿದೆ. ದೈಹಿಕವಾಗಿ ಉಲ್ಲಾಸವಿರಲಿದೆ. ಸತತ ಕುಳಿತು ಕೆಲಸ ಮಾಡುವುದರಿಂದ ಭುಜ ಅಥವಾ ಬೆನ್ನಿನ ಆಯಾಸ ಕಂಡುಬರಬಹುದು. ಕೆಲಸದ ನಡುವೆ ಸ್ವಲ್ಪ ಒಂದು ವಿರಾಮ ಪಡೆಯುವುದು ಉತ್ತಮ. ಸಾಕಷ್ಟು ನೀರು ಸೇವನೆ ಮಾಡುವುದು ಉತ್ತಮ. ಕೃಷಿಕರಿಗೆ ಇಂದು ತರಕಾರಿ, ಸೊಪ್ಪು, ವಾಣಿಜ್ಯ ಬೆಳೆ ಹಾಗೂ ನರ್ಸರಿ ಮಾಡುವ ರೈತರಿಗೆ ಮಾರುಕಟ್ಟೆಯಲ್ಲಿ ತೃಪ್ತಿಕರ ಧಾರಣೆ ದೊರೆಯಲಿದ್ದು, ನೀರಾವರಿ ನಿರ್ವಹಣೆ ಹಾಗೂ ಭೂ ಅಭಿವೃದ್ಧಿ ಕಾರ್ಯಗಳು ಸುಸೂತ್ರವಾಗಿ ನೆರವೇರುವಂತಹ ದಿನ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಂತ್ರಜ್ಞಾನ, ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಮಾಡತಕ್ಕಂಥವರು ವಿಶೇಷವಾಗಿ ತುಂಬಾ ಎಚ್ಚರಿಕೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ವಿದ್ಯೆಯಲ್ಲಿ ತೊಡಗಿಕೊಳ್ಳಿ. ಶುಭ ಫಲವಿದೆ. ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಈ ದಿನ ವಿಶೇಷವಾಗಿ ಶಾರದಾ ದೇವಿಯ ಆರಾಧನೆ ಹಾಗೂ ದೇವಿಗೆ ಕುಂಕುಮಾರ್ಚನೆ, ಪುಷ್ಪಾರ್ಚನೆಗಳನ್ನು ಮಾಡಿಸಿಕೊಳ್ಳಿ. ಓಂ ಬುಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 28 ಬಾರಿ ಜಪ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಅದೃಷ್ಟದ ಹರಳು ಪಚ್ಚೆ ಹರಳು ಧಾರಣೆ ಮಾಡಿಕೊಳ್ಳಿ. ಶುಭ ಫಲದ ಯೋಗವಿದೆ. ಇನ್ನು ವಿಶೇಷವಾಗಿ ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15 ಬೆಳಗ್ಗೆ 10:45 ಶುಭ ಸಂಖ್ಯೆ 8. ಶುಭ ಬಣ್ಣ ಹಸಿರು ಬಣ್ಣ. ಶುಭ ದಿಕ್ಕು ಉತ್ತರ ದಿಕ್ಕು. ಶುಭವಾಗಲಿ. ತುಲಾರಾಶಿಯವರಿಗೆ ಇಂದು ಶನಿವಾರದ ಸ್ಥಿರತೆಯ ಪ್ರಭಾವ ಹಾಗೂ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಸೌಮ್ಯ ಕೃಪೆಯಿಂದಾಗಿ ಈ ದಿನವು ಅತ್ಯಂತ ಸಮಾಧಾನಕರ, ನ್ಯಾಯನಿಷ್ಠ ಹಾಗೂ ಸಮತೋಲಿತವಾಗಿರಲಿದೆ. ಶನಿಯ ಪ್ರಭಾವದಿಂದಾಗಿ ಕಠಿಣ ಕೆಲಸಗಳಲ್ಲೂ ಧೈರ್ಯ ಹಾಗೂ ತಾಳ್ಮೆ ಇರಲಿದೆ. ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಆತುರ ಪಡದೆ ಅನುಭವಸ್ಥರ ಸಲಹೆ ಪಡೆದುಕೊಂಡರೆ ಲಾಭದಾಯಕ ಫಲಿತಾಂಶ ಸಿಗುವಂತಹ ದಿನ. ದಿನಗೂಲಿ ಮತ್ತು ಶ್ರಮಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಅಲಂಕಾರ, ಫ್ಯಾಬ್ರಿಕೇಶನ್ಸ್, ಟೈಲರಿಂಗ್ ಹಾಗೂ ದಿನಗೂಲಿ ಆಧಾರದಲ್ಲಿ ದುಡಿಯುವ ನೌಕರರಿಗೆ ಕೆಲಸದಲ್ಲಿ ಸ್ಥಿರತೆ ಇರಲಿದೆ. ಶ್ರಮಕ್ಕೆ ತಕ್ಕಂತೆ ಕಾಂಟ್ರಾಕ್ಟರ್ಗಳಿಂದ ಕೂಲಿಯ ಹಣ ಸಕಾಲಕ್ಕೆ ಕೈ ಸೇರಲಿದೆ. ವಾಹನ ಚಾಲನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟೋ, ಪ್ರೈವೇಟ್, ಟ್ಯಾಕ್ಸಿ, ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮಾಡತಕ್ಕಂಥವರಿಗೆ ಹಾಗೂ ಕೊರಿಯರ್ ವಾಹನ ಚಾಲಕರಿಗೆ ನಿಯಮಿತ ಪ್ರಯಾಣಿಕರು ಹಾಗೂ ಟ್ರಿಪ್ಗಳ ಸಿಗಲಿವೆ. ಸಂಚಾರ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸುವುದರಿಂದ ದಿನದ ಗಳಿಕೆ ತೃಪ್ತಿಕರವಾಗಿರಲಿದೆ. ಈ ದಿನ ಆಫೀಸ್ನಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಕೇಂದ್ರ ಪ್ರಸಾಧನ ಮಳಿಗೆ ಹಾಗೂ ಆಫೀಸ್ ಅಸಿಸ್ಟೆಂಟ್, ಬ್ಯೂಟಿ ಪಾರ್ಲರ್ ಅಸಿಸ್ಟೆಂಟ್ ಆಗಿ ಯಜಮಾನರಿಂದ ಮಾಡತಕ್ಕಂಥ ಕೆಲಸದಿಂದ
ಯಜಮಾನರಿಂದ ಸಹಕಾರ ದೊರೆಯಲಿದೆ. ಬಾಕಿ ಉಳಿದಿದ್ದ ಯೋಜನೆಗಳು ಪೂರ್ಣಗೊಳ್ಳುವಂತಹ ದಿನ. ವ್ಯಾಪಾರ ಮತ್ತು ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಮತ್ತು ಚಿಲ್ಲರೆ ವ್ಯಾಪಾರ ಮಾಡತಕ್ಕಂಥವರಿಗೆ ತರಕಾರಿ, ಹೂವು, ಹಣ್ಣು ಹಂಪಲು ಹಾಗೂ ಟಿಫಿನ್ ಸೆಂಟರ್, ಸಿಹಿ ತಿಂಡಿ ಅಂಗಡಿ ಹಾಗೂ ಧಾನ್ಯ ಮಾರಾಟಗಾರರಿಗೆ ಗ್ರಾಹಕರಿಂದ ನಿರಂತರ ಬೆಂಬಲ ದೊರೆತು ಸಮಾಧಾನಕರ ಧನ ಲಾಭವಾಗಲಿದೆ. ಇತರರ ವ್ಯಾಪಾರ ನೋಡುವುದಾದರೆ ವಿಶೇಷವಾಗಿ ಹೋಮ್ ಡೆಕೋರ್, ಫರ್ನಿಚರ್, ಆಭರಣ ಮಳಿಗೆ ಹಾಗೂ ಇವೆಂಟ್ ಮ್ಯಾನೇಜ್ಮೆಂಟ್ ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭದ ಯೋಗವಿದ್ದು ವ್ಯವಹಾರದಲ್ಲಿ ಸ್ಥಿರತೆ ಕಂಡುಬರತಕ್ಕಂತಹ ದಿನ. ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿ ಸುಗಮವಾಗಿದ್ದು ನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗಲಿದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಣ ಮಾಡಿ ಉಳಿತಾಯಕ್ಕೆ ಆದ್ಯತೆಯನ್ನು ನೀಡುವುದರಿಂದ ಮನೆ ನಿರ್ವಹಣೆ, ವಾಹನ ಚಾಲನೆ, ವಾಹನ ಪಾಲನೆ ಹಾಗೂ ಕುಟುಂಬದ ಅಗತ್ಯಗಳಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗುವಂತಹ ದಿನ. ಕುಟುಂಬ ಮತ್ತು ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಸೌಹಾರ್ದಯುತ ವಾತಾವರಣವಿರಲಿದೆ. ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನು ಹರಿಸುವುದು ಮುಖ್ಯ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಜವಾಬ್ದಾರಿ ಹಂಚಿಕೆಯಿಂದ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಪ್ರೇಮಿಗಳು ತಾಳ್ಮೆಯಿಂದ ಸಂವಹನ ನಡೆಸಿಕೊಳ್ಳುವುದು ಉತ್ತಮ. ದೈಹಿಕವಾಗಿ ಉಲ್ಲಾಸವಿರಲಿದೆಯಾದರೂ ಕೆಲಸದ ಶ್ರಮದಿಂದಾಗಿ ನರಗಳ ಆಯಾಸ ಅಥವಾ ಕಾಲುಗಳ ಸತತ ಸೆಳೆತ ಕಂಡುಬರುವುದರಿಂದ ವಿಶೇಷವಾಗಿ ಸಾತ್ವಿಕ ಆಹಾರ ಸೇವನೆ ಹಾಗೂ ಕೆಲಸದ ನಡುವೆ ಸರಿಯಾದ ವಿಶ್ರಾಂತಿ ಪಡೆಯುವುದು ಉತ್ತಮ. ಕೃಷಿ ಮತ್ತು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂವಿನ ಕೃಷಿ, ಹಣ್ಣು ತರಕಾರಿ ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಸಿಗಲಿದೆ. ನೀರಾವರಿ ವ್ಯವಸ್ಥೆ ಸುಧಾರಣೆ ಹಾಗೂ ತೋಟದ ಬೇಲಿ ಭೂ ಅಭಿವೃದ್ಧಿಗೆ ಸಮಯ ವಿನಿಯೋಗವಾಗಲಿದೆ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲೆ, ಡಿಸೈನಿಂಗ್, ಫ್ಯಾಷನ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇರತಕ್ಕಂತಹ ಸ್ಟ್ಯಾಂಡರ್ಡ್ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮ ಪ್ರಗತಿಯೊಂದಿಗೆ ಲಭಿಸಲಿದೆ. ಇನ್ನು ಈ ದಿನದ ಪರಿಹಾರ ಮತ್ತು ದೈವಾರಾಧನೆಯನ್ನು ನೋಡುವುದಾದರೆ ಇಂದು ವಿಶೇಷವಾಗಿ ಪರಿಹಾರಕ್ಕಾಗಿ ಆಂಜನೇಯ ಸ್ವಾಮಿಯ ಆರಾಧನೆ, ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ದಿನದ ನಿಮ್ಮ ಅದೃಷ್ಟಕ್ಕಾಗಿ ಈ ದಿನ ವಜ್ರದ ರಿಂಗ್ ಅನ್ನು ನೀವು ಬಳಸುವುದರಿಂದ ಶುಭ ಫಲದ ಯೋಗ ಇರತಕ್ಕಂತ ಸಾಧ್ಯತೆ ಇದೆ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯಾಹ್ನ 1:45 ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು, ಶುಭವಾಗಲಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಶನಿವಾರದ ಸ್ಥಿರತೆಯ ಪ್ರಭಾವ ಹಾಗೂ ನಿಮ್ಮ ರಾಶಿಯಾಧಿಪತಿ ಮಂಗಳನ ತೇಜಸ್ಸಿನಿಂದಾಗಿ ಈ ದಿನವು ಅತ್ಯಂತ ಕಾರ್ಯಸಾಧಕ, ಧೈರ್ಯದಾಯಕ ಹಾಗೂ ಜವಾಬ್ದಾರಿಯುತವಾಗಿರಲಿದೆ. ಮನಸ್ಸಿನಲ್ಲಿದ್ದ ಆತಂಕಗಳು ದೂರವಾಗಿ ಕಠಿಣ ಕೆಲಸಗಳನ್ನು ಎದುರಿಸುವ ಸಾಮರ್ಥ್ಯ ಹೆಚ್ಚಾಗಲಿದೆ. ಅನಗತ್ಯ ಆತುರವನ್ನು ಬದಿಗೊತ್ತಿ ಯೋಜನಾಬದ್ಧವಾಗಿ ಹೆಜ್ಜೆ ಇಟ್ಟರೆ ಅಭೂತಪೂರ್ವ ಯಶಸ್ಸು ನಿಮ್ಮದಾಗಲಿದೆ. ಇನ್ನು ಈ ದಿನದ ನಿಮ್ಮ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಗೂಲಿ ಶ್ರಮಿಕರು ಹಾಗೂ ವೆಲ್ಡಿಂಗ್ ಹಾಗೂ ಮೇಸ್ತ್ರಿ ಕೆಲಸ ಮಾಡತಕ್ಕಂಥವರಿಗೆ, ಮೆಕ್ಯಾನಿಕ್ ಹಾಗೂ ಕೊಳಾಯಿ ಮತ್ತು ಕಾಂಟ್ರಾಕ್ಟ್ ಆಧಾರದಲ್ಲಿ ದುಡಿಯುವ ಕಾರ್ಮಿಕರಿಗೆ ಇಂದು ಶ್ರಮಕ್ಕೆ ತಕ್ಕ ಕೂಲಿಯ ಹಣ ಕೈ ಸೇರುವಂತಹ ಸಾಧ್ಯತೆ. ವಾಹನ ಚಾಲಕರು ವಿಶೇಷವಾಗಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಟೆಂಪೋ, ಲಾರಿ, ಕ್ರೇನ್ ಚಾಲಕರಿಗೆ ನಿಯಮಿತ ಸವಾಲುಗಳು ಎದುರಾಗಲಿದೆ. ದೀರ್ಘ ಪ್ರಯಾಣದಲ್ಲಿ ಎಚ್ಚರಿಕೆ ಇರಲಿ. ಭಗವಂತನ ಸ್ಮರಣೆ ಮುಖ್ಯ. ಈ ದಿನ ಸಣ್ಣ ಪುಟ್ಟ ಕೆಲಸ ಮಾಡತಕ್ಕಂಥವರಿಗೆ ಸೆಕ್ಯೂರಿಟಿ ಗಾರ್ಡ್, ಮೆಡಿಕಲ್ ಶಾಪ್, ಗ್ಯಾರೇಜ್, ವರ್ಕ್ ಶಾಪ್ ನೌಕರರಿಗೆ ಕೆಲಸದ ಹೊಣೆಗಾರಿಕೆ ಹೆಚ್ಚಲಿದೆ. ನಿಮ್ಮ ದಕ್ಷತೆಯಿಂದ ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುವಂತಹ ಸಾಧ್ಯತೆ ಇದೆ. ವಿಶೇಷವಾಗಿ ವ್ಯಾಪಾರ ಮತ್ತು ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಮತ್ತು ಚಿಲ್ಲರೆ ವ್ಯಾಪಾರ, ತರಕಾರಿ, ಹಣ್ಣು ಹಂಪಲು, ಕಿರಾಣಿ ಅಂಗಡಿ, ತಳ್ಳುವ ಗಾಡಿ ವ್ಯಾಪಾರಿಗಳು ಹಾಗೂ ಟಿಫಿನ್ ಸೆಂಟರ್ ಇಟ್ಟುಕೊಂಡವರಿಗೆ ಗ್ರಾಹಕರ ನಿರಂತರ ಆಗಮನದಿಂದ ಸಮಾಧಾನಕರ ವಹಿವಾಟು ನಡೆಯಲಿದೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್, ಸಿಮೆಂಟ್, ಕಬ್ಬಿಣ ಡಿಪೋ, ಆಟೋಮೊಬೈಲ್ ಬಿಡಿಭಾಗಗಳು ಹಾಗೂ ಹೂಡಿಕೆ ವ್ಯವಹಾರ ನಡೆಸುವವರಿಗೆ ಆಕರ್ಷಕ ಧನ ಲಾಭವಾಗಲಿದ್ದು ವ್ಯಾಪಾರ ಸ್ಥಿರತೆ ಕಂಡುಬರತಕ್ಕಂತಹ ದಿನ. ಇನ್ನು ಆರ್ಥಿಕ ಪರಿಸ್ಥಿತಿಯು ಸಬಲ ಹಾಗೂ ವೃದ್ಧಿದಾಯಕವಾಗಿರಲಿದೆ. ಹಳೆಯ ಶ್ರಮಕ್ಕೆ ತಕ್ಕಂತೆ ಧನಾಗಮನ ಸುಗಮವಾಗಲಿದ್ದು ಬಾಕಿ ವಸೂಲಾಗಲಿದೆ. ವಾಹನ ನಿರ್ವಹಣೆ, ಗೃಹ ಸೌಕರ್ಯ ಹಾಗೂ ಸಾಲದ ಕಂತು ಪಾವತಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗತಕ್ಕಂತಹ ದಿನ. ವಿಶೇಷವಾಗಿ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಿ ಸಮಾಧಾನ ತರಲಿದೆ. ಮನೆಯ ಪ್ರಮುಖ ನಿರ್ಧಾರಗಳಲ್ಲಿ ಒಡ ಹುಟ್ಟಿದವರ ಬೆಂಬಲ ನಿಮಗೆ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ
ಗೌರವ ಹಾಗೂ ಜವಾಬ್ದಾರಿ ಹೆಚ್ಚಾಗಲಿದೆ. ಸೌಹಾರ್ದತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ತಾಳ್ಮೆ ಅಗತ್ಯ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈಹಿಕವಾಗಿ ಶಕ್ತಿ ಇರಲಿದೆಯಾದರೂ ಸತತ ಶ್ರಮದಿಂದಾಗಿ ಬೆನ್ನು ಅಥವಾ ಕೀಲುಗಳ ಆಯಾಸ ಕಂಡುಬರಬಹುದು. ಸಾತ್ವಿಕ ಆಹಾರ ಸೇವನೆ, ಬಿಸಿ ನೀರಿನ ಬಳಕೆಯಿಂದ ಲವಲವಿಕೆ ಕಾಯ್ದುಕೊಳ್ಳಬಹುದು. ಕೃಷಿ ಮತ್ತು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಕಾರಿ, ಹಣ್ಣು ಹಾಗೂ ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಸಿಗಲಿದೆ. ಕೃಷಿ ಭೂಮಿಯಲ್ಲಿ ನೀರಾವರಿ ವ್ಯವಸ್ಥೆ ಸುಧಾರಣೆ ಹಾಗೂ ಯಂತ್ರೋಪಕರಣಗಳ ನವೀಕರಣಕ್ಕೆ ಸಮಯ ವಿನಿಯೋಗಿಸುವಂತಹ ದಿನ. ವಿಶೇಷವಾಗಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಇಂಜಿನಿಯರಿಂಗ್, ವೈದ್ಯಕೀಯ, ಗಣಿತ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಕಠಿಣ ಅಭ್ಯಾಸದಿಂದ ಶ್ರೇಷ್ಠ ಪ್ರಗತಿ ಕಾಣುವಂತಹ ದಿನ. ಇನ್ನು ಈ ದಿನದ ನಿಮ್ಮ ಪರಿಹಾರ ಮತ್ತು ದೈವಾರಾಧನೆಯನ್ನು ನೋಡುವುದಾದರೆ ಈ ದಿನ ಶನಿವಾರವಾದ್ದರಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಹಾಗೂ ಮಹಾಲಕ್ಷ್ಮಿಯ ಆರಾಧನೆ, ಪೂಜೆ, ಪ್ರಾರ್ಥನೆಗಳನ್ನು ತಪ್ಪದೆ ಮಾಡಿಕೊಳ್ಳುವುದರಿಂದ ಶುಭ ಫಲವಿದೆ. ಹಾಗೂ ಓಂ ಶ್ರೀ ಶರವಣ ಭವಾಯ ನಮಃ ಎಂಬ ಮಂತ್ರದಿಂದ ನಿಮಗೆ ಶುಭ ಫಲದ ಯೋಗವಿದೆ. ಇನ್ನು ಇದನ್ನು ನಿಮ್ಮ ಅದೃಷ್ಟದ ಹರಳು ವಿಶೇಷವಾಗಿ ಕೋರಲ್ ಅಂದರೆ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಈ ಹರಳು ಶುಭ ಫಲವನ್ನು ಕೊಡಲಿದೆ. ಉಂಗುರದಲ್ಲಿ ಧರಿಸಿಕೊಳ್ಳಿ ಹಾಗೂ ಆರೋಗ್ಯ ವೃದ್ಧಿಯಾಗುವಂತ ಯೋಗ, ಆತ್ಮವಿಶ್ವಾಸ ವೃದ್ಧಿಯಾಗುವಂತ ಯೋಗ ಪ್ರಾಪ್ತಿಯಾಗಲಿದೆ. ಶುಭ ಸಮಯ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ. ಶುಭ ಸಂಖ್ಯೆ 9. ಶುಭ ಬಣ್ಣ ನೀಲಿ ಬಣ್ಣ. ಶುಭ ದಿಕ್ಕು ದಕ್ಷಿಣ ದಿಕ್ಕು. ಶುಭವಾಗಲಿ. ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಇಂದು ಶನಿವಾರದ ಶಿಸ್ತಿನ ಪ್ರಭಾವ ಹಾಗೂ ನಿಮ್ಮ ರಾಶ್ಯಾಧಿಪತಿ ಬೃಹಸ್ಪತಿಯ ದೈವಿಕ ಅನುಗ್ರಹದಿಂದಾಗಿ ಈ ದಿನವು ನಿಮಗೆ ಅತ್ಯಂತ ಸ್ಥಿರ, ಧನಾತ್ಮಕ ಹಾಗೂ ಮಾರ್ಗದರ್ಶಕವಾಗಿರಲಿದೆ. ಹಳೆಯ ತೊಡಕುಗಳು ನಿಧಾನವಾಗಿ ಶಮನಗೊಂಡು ಸ್ಪಷ್ಟತೆ ದೊರೆಯಲಿದೆ. ಧಾರ್ಮಿಕ ಚಿಂತನೆಗಳು ಹಾಗೂ ಜವಾಬ್ದಾರಿಯುತ ಆಲೋಚನೆಗಳಿಂದ ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ವರ್ಚಸ್ಸು ವೃದ್ಧಿಯಾಗಲಿದೆ. ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಗೂಲಿ ಮತ್ತು ಶ್ರಮಿಕರು, ಕೃಷಿ ಕಾರ್ಮಿಕರು, ದಾಸ್ತಾನು ಮಳಿಗೆ ಸಿಬ್ಬಂದಿ, ಪ್ಯಾಕಿಂಗ್ ಕಾರ್ಮಿಕರು ಹಾಗೂ ದಿನಗೂಲಿ ಆಧಾರದಲ್ಲಿ ದುಡಿಯುವ ನೌಕರರಿಗೆ ಕೆಲಸದ ಸ್ಥಳದಲ್ಲಿ ಶ್ರಮಕ್ಕೆ ತಕ್ಕಂತೆ ಕೂಲಿ ದೊರೆಯುವ ಯೋಗವಿದೆ. ವಾಹನ ಚಾಲನೆ ಮಾಡತಕ್ಕಂಥವರಿಗೆ ಚಾಲನೆಯಲ್ಲಿ ಎಚ್ಚರಿಕೆ ಇರಲಿ. ಪ್ರವಾಸಿ ಹಾಗೂ ಶಾಲಾ ಕಾಲೇಜುಗಳ ಬಸ್ಸುಗಳನ್ನು ಓಡಿಸತಕ್ಕಂಥವರು, ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರಿಗೆ ನಿಯಮಿತ ಪ್ರಯಾಣ ಸಿಗುವಂತ ದಿನ. ಹಣದ ಸಿಬ್ಬಂದಿಯ ವಿಚಾರವನ್ನು ನೋಡುವುದಾದರೆ ವಿಶೇಷವಾಗಿ ಶೈಕ್ಷಣಿಕ ಸಂಸ್ಥೆಗಳು, ಗ್ರಂಥಾಲಯ, ಕಿರಾಣಿ ಹಾಗೂ ಸಗಟು ಮಳಿಗೆ ಅಥವಾ ಬ್ಯಾಂಕಿಂಗ್, ಆಡಿಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ಕೆಲಸದ ಸಹೋದ್ಯೋಗಿಗಳ ದೊರೆತು ವಿಶೇಷವಾಗಿ ಕಡತಗಳು ವಿಲೇವಾರಿಯಾಗತಕ್ಕಂಥ ದಿನ. ವ್ಯಾಪಾರ ಮತ್ತು ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಮತ್ತು ಚಿಲ್ಲರೆ ವ್ಯಾಪಾರ ಮಾಡತಕ್ಕಂಥವರಿಗೆ ಪೂಜಾ ಸಾಮಗ್ರಿ, ಹೂವು, ಹಣ್ಣು, ಸ್ಟೀಲ್ ಹಾಗೂ ಸ್ಟಾಲ್ನಂತಹ ಡೈಲಿ ವ್ಯಾಪಾರ ಮಾಡತಕ್ಕಂಥವರಿಗೆ ಹಾಗೂ ಡೈರಿ ಹಾಲಿನ ಉತ್ಪನ್ನಗಳನ್ನು ವ್ಯಾಪಾರ ಮಾಡತಕ್ಕಂಥವರಿಗೆ ಶುಭ ಫಲದ ಯೋಗವಿದೆ. ಇನ್ನು ಈ ದಿನದ ನಿಮ್ಮ ಇತರರ ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ ಪುಸ್ತಕ ಪ್ರಕಾಶನ, ಲೇಖನ ಸಾಮಗ್ರಿ, ಧಾರ್ಮಿಕ ಗ್ರಂಥ ಮಾರಾಟ, ಕಮಿಷನ್ ವ್ಯವಹಾರ ಹಾಗೂ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರುವ ವ್ಯಾಪಾರಿಗಳಿಗೆ ಸಮಾಧಾನಕರ ಲಾಭ ದೊರೆಯುವಂತಹ ದಿನ. ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಆರ್ಥಿಕ ಪರಿಸ್ಥಿತಿಯು ಸುಗಮವಾಗಲಿದೆ. ನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗಲಿದೆ. ಮನೆ ದುರಸ್ತಿ, ವಾಹನ ಚಾಲನೆ ಹಾಗೂ ಧಾರ್ಮಿಕ ಸಮಾಜಮುಖಿ ಕಾರ್ಯಗಳಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗತಕ್ಕಂಥ ದಿನ. ಕುಟುಂಬದಲ್ಲಿ ಹಿರಿಯರ ಮತ್ತು ಗುರುಗಳ ಆಶೀರ್ವಾದ ನಿಮ್ಮ ನಿರ್ಧಾರಗಳಿಗೆ ಬಲ ತುಂಬಲಿದೆ. ಮನೆಯಲ್ಲಿ ಮಂಗಳಕರ ಹಾಗೂ ಪ್ರಶಾಂತ ವಾತಾವರಣವಿರಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹೆಚ್ಚಾಗುವಂತಹ ದಿನ. ಪ್ರೇಮಿಗಳಿಗೆ ಸಮಾಧಾನಕರ ಉಂಟಾಗುವಂತಹ ದಿನ. ದೈಹಿಕವಾಗಿ ಉಲ್ಲಾಸವಿರಲಿದೆ. ಕಾಲೋಚಿತ ಆಹಾರ ಕ್ರಮವನ್ನು ಪಾಲಿಸುವುದು ಮತ್ತು ಲಘು ವ್ಯಾಯಾಮ ಮಾಡುವುದು ದೇಹದ ಲವಲವಿಕೆಯನ್ನು ಕಾಯ್ದುಕೊಳ್ಳಲು ನೆರವಾಗಲಿದೆ. ಇನ್ನು ಕೃಷಿ ಮತ್ತು ತೋಟಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡಿಕೆ, ತೆಂಗು, ಕಾಫಿ ಹಾಗೂ ಹಣ್ಣಿನ ತೋಟ ಮಾಡತಕ್ಕಂಥವರಿಗೆ ರೈತರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ದೊರೆಯುವಂತಹ ದಿನ. ಕೃಷಿ ಯಂತ್ರೋಪಕರಣಗಳ ನವೀಕರಣ ಹಾಗೂ ಭೂ ಅಭಿವೃದ್ಧಿಗೆ ಸಮಯ ವಿನಿಯೋಗಿಸಲಿದ್ದೀರಿ. ವಿದ್ಯಾಭ್ಯಾಸದಲ್ಲಿ ಉನ್ನತ ಶಿಕ್ಷಣ, ಕಾನೂನು, ವೇದ, ಸಾಹಿತ್ಯ, ಆಡಳಿತ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಸಿದ್ಧಿಸಲಿದೆ. ಅಭ್ಯಾಸದಲ್ಲಿ ಮುನ್ನಡೆ ಸಾಧಿಸತಕ್ಕಂಥ ದಿನ.
ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಹೊರನಾಡು ಅನ್ನಪೂರ್ಣೇಶ್ವರಿಯನ್ನು ಸ್ಮರಣೆ ಮಾಡಿಕೊಳ್ಳಿ ಹಾಗೂ ದೇವಿ ಆರಾಧನೆ ಸರ್ವಮಂಗಲ ಮಾಂಗಲ್ಯೆ ಎಂಬ ಶ್ಲೋಕವನ್ನು ಜಪ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ದಿನದ ನಿಮ್ಮ ಒಂದು ಅದೃಷ್ಟದ ಹರಳು ಪುಷ್ಯರಾಗ ಹರಳು ನಿಮಗೆ ಶುಭ ಫಲವನ್ನು ಕೊಡಲಿದೆ ಹಾಗೂ ಅತ್ಯಂತ ಶುಭಪ್ರದವಾದ ಪದಾರ್ಥ ಎಂದು ಉಂಗುರದಲ್ಲಿ ವಿಶೇಷವಾಗಿ ಪುಷ್ಯರಾಗವನ್ನು ಧಾರಣೆ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಗೋಧಿ ಧಾನ್ಯವನ್ನು ದಾನ ಮಾಡಿಕೊಳ್ಳುವುದರಿಂದ ಶುಭ ಫಲದ ಯೋಗವಿದೆ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 8:30ರಿಂದ 10 ಗಂಟೆಯವರೆಗೆ. ಶುಭ ಸಂಖ್ಯೆ 3, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ವಿಶೇಷವಾಗಿ ಈಶಾನ್ಯ ದಿಕ್ಕು. ಸ್ನೇಹಿತರೆ, ಇವಿಷ್ಟು ಈ ದಿನದ ಶುಭ ಫಲ. ನಿಮಗೆ ಶುಭವಾಗಲಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಇಂದು ಶನಿವಾರ. ನಿಮ್ಮ ರಾಶಿಯಾಧಿಪತಿಯಾದ ಶನಿದೇವನ ಸ್ವಕ್ಷೇತ್ರ ಪ್ರಭಾವ ಹೆಚ್ಚಿರುವುದರಿಂದ ಈ ದಿನವು ನಿಮಗೆ ಅತ್ಯಂತ ಶಿಸ್ತುಬದ್ಧ, ಸ್ಥಿರ ಹಾಗೂ ಕಾರ್ಯಸಾಧಕವಾಗಿರಲಿದೆ. ಸವಾಲುಗಳನ್ನು ಕೇವಲ ತಾಳ್ಮೆ ಮತ್ತು ಪರಿಶ್ರಮದಿಂದಲೇ ಧನಾತ್ಮಕವಾಗಿ ಬದಲಾಯಿಸಿಕೊಳ್ಳಲಿದ್ದೀರಿ. ದೀರ್ಘಕಾಲದ ಆಲೋಚನೆಗಳಿಗೆ ಪ್ರಾಯೋಗಿಕ ರೂಪ ಸಿಗಲಿದ್ದು ಸಮಾಜದಲ್ಲಿ ನಿಮ್ಮ ಗಂಭೀರ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಮೌಲ್ಯ ಲಭಿಸತಕ್ಕಂಥ ದಿನ. ಉದ್ಯೋಗ ಮತ್ತು ಶ್ರಮಿಕರ ವರ್ಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಗೂಲಿ ಮತ್ತು ಶ್ರಮಿಕರು ಗಣಿ, ಸಿಮೆಂಟ್, ಕಬ್ಬಿಣ ಸಂಸ್ಕರಣೆ, ರೋಡ್ ಕಾಮಗಾರಿ ಹಾಗೂ ಭಾರಿ ಯಂತ್ರೋಪಕರಣಗಳ ಬಳಿ ದುಡಿಯುವ ಕಾರ್ಮಿಕರಿಗೆ ಇಂದು ಶ್ರಮಕ್ಕೆ ತಕ್ಕಂತೆ ಸೂಕ್ತ ಕೂಲಿ ದೊರೆಯುವಂತಹ ಯೋಗವಿದೆ. ಇನ್ನು ವಾಹನ ಚಾಲಕರಿಗೆ ಸರಕು ಸಾಗಣೆ ಹಾಗೂ ಲಾರಿ, ಕಂಟೈನರ್, ಜೆಸಿಬಿ ಹಾಗೂ ಅರ್ತ್ ಮೂವರ್ಸ್, ಆಟೋ ಹಾಗೂ ಕ್ಯಾಬ್ ಚಾಲಕರಿಗೆ ನಿಯಮಿತ ಓಡಾಟವಿರಲಿದೆ. ದೀರ್ಘಾವಧಿ ಪ್ರಯಾಣದಲ್ಲಿ ವಾತಾವರಣದ ತಾಂತ್ರಿಕ ಸ್ಥಿತಿ ಪರೀಕ್ಷಿಸಿ ಸಂಚರಿಸಿಕೊಳ್ಳುವುದು ಉತ್ತಮ. ವಿಶೇಷವಾಗಿ ಈ ದಿನ ಸಿಬ್ಬಂದಿ ವರ್ಗದವರಿಗೆ ಹಾರ್ಡ್ವೇರ್ ಶಾಪ್ ಮತ್ತು ಗ್ಯಾರೇಜ್, ಸೆಕ್ಯೂರಿಟಿ ಹಾಗೂ ಸೌಲಭ್ಯ ನಿರ್ವಹಣೆಯಲ್ಲಿ ದುಡಿಯುವ ಸಿಬ್ಬಂದಿಗೆ ಯಜಮಾನರಿಂದ ಸಹಕಾರ ಸಿಗಲಿದೆ. ಆಫೀಸ್ ಕೆಲಸಗಳಲ್ಲಿ ಬಾಕಿ ಉಳಿದಿದ್ದ ಕಡತಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ವಿಶೇಷವಾಗಿ ಈ ದಿನದ ವ್ಯಾಪಾರ ವಹಿವಾಟಿನ ವಿಚಾರವನ್ನು ನೋಡುವುದಾದರೆ ಸಣ್ಣ ಮತ್ತು ಚಿಲ್ಲರೆ ವ್ಯಾಪಾರ ಮಾಡತಕ್ಕಂಥವರು ತರಕಾರಿ, ಸಗಟು ಧಾನ್ಯ, ಪಾದರಕ್ಷೆ, ಪೂಜಾ ಸಾಮಗ್ರಿ ಹಾಗೂ ಅಂಗಡಿ ನಡೆಸುವವರಿಗೆ ಗ್ರಾಹಕರಿಂದ ಉತ್ತಮ ಸ್ಪಂದನೆ ಸಿಗುವಂತಹ ದಿನ. ಇತರರ ವ್ಯಾಪಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಬ್ಬಿಣ, ಉಕ್ಕು, ಕಲ್ಲಿದ್ದಲು, ಗ್ಯಾಸ್ ಏಜೆನ್ಸಿ, ಆಟೋಮೊಬೈಲ್ ಬಿಡಿಭಾಗಗಳು ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿರುವ ಕಾರ್ಮಿಕರಿಗೆ ವಿಶೇಷವಾಗಿ ಆಕರ್ಷಕ ಧನ ಲಾಭ ಸಿಗಲಿದ್ದು ವ್ಯವಹಾರದಲ್ಲಿ ಸ್ಥಿರತೆ ಕಂಡುಬರಲಿದೆ. ವ್ಯಾಪಾರಿಗಳಿಗೂ ಉತ್ತಮ ಲಾಭ ಇರತಕ್ಕಂಥ ದಿನ. ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿ ಸುಗಮವಾಗಲಿದ್ದು ಆದಾಯದ ಹರಿವು ಆಶಾದಾಯಕವಾಗಿರಲಿದೆ. ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕಿ ಉಳಿತಾಯಕ್ಕೆ ಒತ್ತು ನೀಡಲಿದ್ದೀರಿ. ಹಳೆಯ ಸಾಲದ ಬಾಕಿಯ ಹಣ ಭಾಗಶಃ ವಸೂಲಿಯಾಗಲಿದೆ. ಯಂತ್ರೋಪಕರಣಗಳ ನವೀಕರಣ ಹಾಗೂ ಗೃಹ ನಿರ್ವಹಣೆಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗಲಿದೆ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಮನೆಯಲ್ಲಿ ಪ್ರಶಾಂತ ವಾತಾವರಣವಿರಲಿದೆ. ದಾಂಪತ್ಯ ಜೀವನದಲ್ಲಿ ಜವಾಬ್ದಾರಿ ಹಂಚಿಕೆಯಿಂದ ಸೌಹಾರ್ದತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಹಠಮಾರಿತನವನ್ನು ಬದಿಗೊತ್ತಿ ಸಮಾಧಾನದಿಂದ ಸಂವಹನ ನಡೆಸುವುದು ಉತ್ತಮ. ದೈಹಿಕ ಶ್ರಮ ಹೆಚ್ಚಾಗುವುದರಿಂದ ಸಣ್ಣ ಪುಟ್ಟ ಕೀಲು ನೋವು ಅಥವಾ ಕಾಲಿನ ಆಯಾಸ ಕಂಡುಬರಬಹುದು. ಕೆಲಸದ ನಡುವೆ ಸೂಕ್ತ ವಿಶ್ರಾಂತಿ ಪಡೆಯುವುದು ಹಾಗೂ ಲಘು ಸಾತ್ವಿಕ ಆಹಾರ ಸೇವನೆ ಆರೋಗ್ಯಕ್ಕೆ ಹಿತಕರವಾಗಲಿದೆ. ಕೃಷಿ ಮತ್ತು ತೋಟಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಬ್ಬು, ಧಾನ್ಯ, ತೆಂಗು ಹಾಗೂ ಭೂಮಿ ಆಧಾರಿತ ಬೆಳೆಯುವವರಿಗೆ ರೈತರಿಗೆ ಮಾರುಕಟ್ಟೆಯಲ್ಲಿ ತೃಪ್ತಿಕರ ಧಾರಣೆ ಸಿಗಲಿದೆ. ಕೃಷಿ ಉಪಕರಣ ರಿಪೇರಿ ಹಾಗೂ ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲಿದ್ದೀರಿ. ವಿದ್ಯಾಭ್ಯಾಸದಲ್ಲಿ ತಾಂತ್ರಿಕ ಶಿಕ್ಷಣ, ಮೆಕ್ಯಾನಿಕಲ್, ಗಣಿಗಾರಿಕೆ, ಸಂಶೋಧನೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದಿಂದ ಶ್ರೇಷ್ಠ ಸಫಲತೆ ದೊರೆಯಲಿದೆ. ಇನ್ನು ಈ ದಿನದ ವಿಶೇಷವಾಗಿ ದೈವಾರಾಧನೆಯ ವಿಚಾರವನ್ನು ನೋಡುವುದಾದರೆ ಇಂದು ಶನಿವಾರವಾದ್ದರಿಂದ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಆರಾಧನೆ, ಕಾಲಭೈರವ ಸ್ವಾಮಿಯನ್ನು ಸ್ಮರಿಸಿಕೊಳ್ಳಿ ಹಾಗೂ ಶಂ ಶನೇಶ್ಚರಾಯ ನಮಃ ಎಂಬ ಮಂತ್ರವನ್ನು ಜಪ ಮಾಡಿ. ಈ ದಿನದ ನಿಮ್ಮ ಹೆಚ್ಚಿನ ಶುಭ ಫಲಕ್ಕಾಗಿ ನೀವು ಇಂದ್ರ ನೀಲ ಹರಳನ್ನು ಧಾರಣೆ ಮಾಡಿಕೊಳ್ಳಿ. ಶುಭ ಫಲದ ಯೋಗವಿದೆ. ಈ ದಿನ ಶುಭ ಸಮಯ ಮಧ್ಯಾಹ್ನ 1:30ರಿಂದ 3 ಗಂಟೆಯವರೆಗೆ. ಈ ದಿನದ ನಿಮ್ಮ ಅದೃಷ್ಟದ ಒಂದು ಸಂಖ್ಯೆ 4, ಅದೃಷ್ಟದ ಬಣ್ಣ ನೀಲಿ ಬಣ್ಣ, ಅದೃಷ್ಟದ
ಒಂದು ಶುಭ ದಿಕ್ಕು ಪಶ್ಚಿಮ ದಿಕ್ಕು ಶುಭವಾಗಲಿ. ಕುಂಭರಾಶಿಯವರಿಗೆ ಇಂದು ಶನಿವಾರ ನಿಮ್ಮ ರಾಶಿಯಾಧಿಪತಿಯಾದ ಶನಿದೇವನ ಸ್ವಕ್ಷೇತ್ರ ಪ್ರಭಾವ ಹೆಚ್ಚಾಗಿರುವುದರಿಂದ ದಿನವು ಅತ್ಯಂತ ಸೃಜನಶೀಲ, ಸ್ಥಿರ ಹಾಗೂ ಜವಾಬ್ದಾರಿಯುತವಾಗಿರಲಿದೆ. ನಿಮ್ಮ ದೀರ್ಘಕಾಲದ ಆಲೋಚನೆಗಳಿಗೆ ಹಾಗೂ ಯೋಜನೆಗಳಿಗೆ ಪ್ರಾಯೋಗಿಕ ರೂಪ ನೀಡಲು ಸೂಕ್ತ ದಿನ. ತಾಳ್ಮೆ ಮತ್ತು ಶಿಸ್ತಿನಿಂದ ಕೆಲಸ ನಿರ್ವಹಿಸಿದರೆ ಕಠಿಣ ಸನ್ನಿವೇಶಗಳನ್ನು ಸುಲಭವಾಗಿ ಎದುರಿಸಿ ಯಶಸ್ಸು ಪಡೆದುಕೊಳ್ಳಲಿದ್ದೀರಿ. ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಗೂಲಿ ಮತ್ತು ಶ್ರಮಿಕರು, ಎಲೆಕ್ಟ್ರಿಕಲ್, ವೈರಿಂಗ್, ಪೈಪ್ಲೈನ್, ವೇರ್ಹೌಸ್ ಹಾಗೂ ದಿನಗೂಲಿ ಆಧಾರದಲ್ಲಿ ದುಡಿಯುವ ಕಾರ್ಮಿಕರಿಗೆ ಇಂದು ಶ್ರಮಕ್ಕೆ ತಕ್ಕಂತೆ ಕೂಲಿಯ ಹಣ ಸಿಗಲಿದೆ ಹಾಗೂ ಒಳ್ಳೆಯ ಹೆಚ್ಚುವರಿ ಕೆಲಸದ ಅವಕಾಶಗಳಿಂದ ಆದಾಯ ವೃದ್ಧಿಯಾಗಲಿದೆ. ವಾಹನ ಚಾಲಕರು, ಆಟೋ, ಕೊರಿಯರ್, ವಾಹನ ಡೆಲಿವರಿ ಬಾಯ್ಸ್, ಕ್ಯಾಬ್ ಹಾಗೂ ಗೂಡ್ಸ್ ಟೆಂಪೋ ಚಾಲಕರಿಗೆ ಓಡಾಟ ಹೆಚ್ಚಾಗಿರಲಿದೆ ಹಾಗೂ ಈ ನಿಯಮಗಳನ್ನು ಒಳ್ಳೆಯ ರೀತಿಯಿಂದ ಪಾಲಿಸಿಕೊಳ್ಳುವುದರಿಂದ ಶುಭ ಸಂಚಾರ ದೊರೆಯುವಂತ ಯೋಗ ದೊರೆಯಲಿದೆ. ಇನ್ನು ಈ ದಿನದ ನಿಮ್ಮ ಸಣ್ಣ ಸಿಬ್ಬಂದಿ ವರ್ಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಸಾಫ್ಟ್ವೇರ್ ಶಾಪ್, ಕಸ್ಟಮರ್ ಕೇರ್, ಪೆಟ್ರೋಲ್ ಪಂಪ್ ಹಾಗೂ ಸಣ್ಣ ಮಳಿಗೆಗಳಲ್ಲಿ ದುಡಿಯುವ ಸಿಬ್ಬಂದಿಗಳಿಗೆ ಯಜಮಾನರಿಂದ ಧನಾತ್ಮಕ ಬೆಂಬಲ ಸಿಗಲಿದೆ. ಆಫೀಸ್ ಕೆಲಸಗಳ ಒತ್ತಡ ನಿಧಾನವಾಗಿ ಕಡಿಮೆಯಾಗಲಿದೆ. ಸಣ್ಣ ಮತ್ತು ಚಿಲ್ಲರೆ ವ್ಯಾಪಾರ ತರಕಾರಿಗೆ ಹಣ್ಣು ಹಂಪಲು ಹಾಗೂ ಮೊಬೈಲ್ ರೀಚಾರ್ಜ್ ಹಾಗೂ ಆಕ್ವೆರಿಸ್ ಅಂಗಡಿ ಮತ್ತು ಚಹಾ ಕಾಫಿ ಹಾಗೂ ವಿಶೇಷವಾಗಿ ಗೂಡಂಗಡಿ ಇಟ್ಟುಕೊಂಡವರಿಗೆ ಗ್ರಾಹಕರ ನಿರಂತರ ಆಗಮನದಿಂದ ಸಮಾಧಾನದ ಒಂದು ಧನಲಾಭದ ಯೋಗವಿದೆ. ಇನ್ನು ಮಾರ್ಕೆಟಿಂಗ್, ಎಲೆಕ್ಟ್ರಾನಿಕ್ಸ್, ಹಾರ್ಡ್ವೇರ್, ರಿಯಲ್ ಎಸ್ಟೇಟ್, ಕಮಿಷನ್ ಏಜೆನ್ಸಿ ಇಟ್ಟುಕೊಂಡಂತವರಿಗೆ ಆಕರ್ಷಕ ಧನ ಲಾಭದ ಯೋಗವಿದ್ದು ವ್ಯವಹಾರದಲ್ಲಿ ಸ್ಥಿರತೆ ಕಂಡುಬರತಕ್ಕಂಥ ದಿನ. ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಹಣಕಾಸಿನ ಹರಿವು ಚುರುಕಾಗಿರಲಿದ್ದು ನೂತನ ಮೂಲಗಳಿಂದ ಆದಾಯ ಹರಿದು ಬರಲಿದೆ. ಹಳೆಯ ಶ್ರಮಕ್ಕೆ ತಕ್ಕಂತೆ ಬಾಕಿಯ ಹಣ ವಸೂಲಾಗುವ ಲಕ್ಷಣಗಳಿವೆ. ಗೃಹ ಬಳಕೆಯ ವಸ್ತುಗಳ ಖರೀದಿ, ವಾಹನ ದುರಸ್ತಿ ಅಥವಾ ಸಾಲದ ಕಂತು ಪಾವತಿಗಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗಲಿದೆ. ಕುಟುಂಬದಲ್ಲಿ ಸೌಹಾರ್ದಯುತ ವಾತಾವರಣ ನೆಲೆಸಲಿದೆ. ಸಹೋದರ ಸಹೋದರಿಯರ ಕಡೆಯಿಂದ ಪ್ರಮುಖ ಕೆಲಸಗಳಲ್ಲಿ ಸಹಕಾರ ದೊರೆಯಲಿದೆ. ದಾಂಪತ್ಯ ಜೀವನದಲ್ಲಿ ಜವಾಬ್ದಾರಿ ಹಂಚಿಕೊಳ್ಳುವುದರಿಂದ ಅನ್ಯೋನ್ಯತೆ ಹೆಚ್ಚಾಗಲಿದೆ. ಪ್ರೇಮಿಗಳು ಪ್ರಾಯೋಗಿಕ ಮಾತುಕತೆಯಿಂದ ಸಮಾಧಾನ ಪಡೆಯತಕ್ಕಂಥ ದಿನ. ದೈಹಿಕವಾಗಿ ಉಲ್ಲಾಸವಿರಲಿದೆಯಾದರೂ ಸತತ ಕೆಲಸದಿಂದ ಕಾಲುಗಳ ಆಯಾಸ ಅಥವಾ ನರಗಳ ಸಣ್ಣಪುಟ್ಟ ಕಿರಿಕಿರಿ ಕಂಡುಬರಬಹುದು. ಸಾಕಷ್ಟು ನೀರು ಸೇವನೆ ಮಾಡಿ ಕೆಲಸದ ನಡುವೆ ಸಣ್ಣಪುಟ್ಟ ವಿರಾಮ ಪಡೆದುಕೊಳ್ಳುವುದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಧಾನ್ಯ, ವಾಣಿಜ್ಯ ಬೆಳೆ ಹಾಗೂ ಜೈವಿಕ ಕೃಷಿಯಲ್ಲಿ ತೊಡಗಿರುವ ರೈತರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಸಿಗಲಿದೆ. ಕೃಷಿ ಯಂತ್ರೋಪಕರಣಗಳ ನವೀಕರಣ ಹಾಗೂ ಭೂ ಅಭಿವೃದ್ಧಿ ಸಮಯವನ್ನು ಸರಿಯಾಗಿ ನೋಡಿಕೊಂಡು ವಿನಿಯೋಗ ಮಾಡಿ ಶುಭ ಫಲವಿದೆ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಸೈನ್ಸ್, ತಂತ್ರಜ್ಞಾನ, ಸಂಶೋಧನೆ, ಗಣಿತ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಕಠಿಣ ಅಭ್ಯಾಸದಿಂದ ಏಕಾಗ್ರತೆ ದೊರೆಯಲಿದೆ. ಪರಿಹಾರದ ವಿಚಾರವನ್ನು ನೋಡುವುದಾದರೆ ಇಂದು ಶನಿವಾರವಾದ್ದರಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಹಾಗೂ ವಿಶೇಷವಾಗಿ ನವಗ್ರಹ ಪೂಜೆ, ಶನಿ ಪೂಜೆಯನ್ನು ಮಾಡಿಕೊಳ್ಳಿ. ವಿಶೇಷವಾಗಿ ಈ ದಿನ ಒಳ್ಳೆಯ ಶುಭ ಫಲವಿದೆ. ಹೆಚ್ಚಿನ ಪ್ರಯತ್ನ ಅಗತ್ಯ. ಇನ್ನು ಈ ದಿನದ ವಿಶೇಷವಾಗಿ ಅದೃಷ್ಟದ ಹರಳು ಇಂದ್ರನೀಲ ಹರಳು ಹಾಗೂ ಅಥವಾ ಅಮೇಥಿಸ್ಟ್ ಎಂಬಂತಹ ಒಂದು ಆ ಹರಳು ನಿಮಗೆ ಶುಭ ಫಲವನ್ನು ಕೊಡಲಿದೆ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 9:15ರಿಂದ 10:45ರವರೆಗೆ. ಶುಭ ಸಂಖ್ಯೆ 5. ಶುಭ ಬಣ್ಣ ನೀಲಿ ಬಣ್ಣ. ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಶುಭವಾಗಲಿ. ಇನ್ನು ಮೀನರಾಶಿಯವರಿಗೆ ಇಂದು ಶನಿವಾರದ ಸ್ಥಿರತೆಯ ಪ್ರಭಾವ ಹಾಗೂ ನಿಮ್ಮ ರಾಶಿಯಾಧಿಪತಿ ಗುರುದೇವನ ದೈವಿಕ ಕೃಪೆಯಿಂದಾಗಿ ಈ ದಿನವು ಅತ್ಯಂತ ಶಾಂತಿಯುತ, ಪ್ರಸನ್ನ ಹಾಗೂ ಪ್ರಗತಿದಾಯಕವಾಗಿರಲಿದೆ. ಶನಿಯ ಅನುಗ್ರಹದಿಂದ ಕಠಿಣ ಕೆಲಸಗಳಲ್ಲೂ ಧೈರ್ಯ ಮತ್ತು ತಾಳ್ಮೆ ಇರಲಿದೆ. ಹಳೆಯ ತೊಡಕುಗಳು ನಿಧಾನವಾಗಿ ಬಗೆಹರಿದು ಮನಸ್ಸಿಗೆ ಸಮಾಧಾನ ಸಿಗಲಿದೆ. ಧಾರ್ಮಿಕ ಮತ್ತು ಸಮಾಜಮುಖಿ ಆಲೋಚನೆಗಳಿಗೆ ಸಕಾಲವಾದಂಥ ದಿನ. ಮೀನುಗಾರರಿಗೆ ನೌಕಾಂಗಣ, ವಾಟರ್ ಪ್ಲಾಂಟ್, ಲಾಂಡ್ರಿ ಹಾಗೂ ಕ್ಲೀನಿಂಗ್ ಮತ್ತು ದಿನಗೂಲಿ ಆಧಾರದಲ್ಲಿ ದುಡಿಯುವ ನೌಕರರಿಗೆ ಕೆಲಸದಲ್ಲಿ ಸ್ಥಿರತೆ ಸಿಗಲಿದೆ. ಶ್ರಮಕ್ಕೆ ತಕ್ಕ ಕಾಂಟ್ರಾಕ್ಟರ್ಗಳಿಂದ ದಿನಗೂಲಿ ಹಣ ಸಮಯಕ್ಕೆ ಸರಿಯಾಗಿ ಕೈ ಸೇರಲಿದೆ. ವಾಹನ, ಟ್ಯಾಕ್ಸಿ ಹಾಗೂ ಟೂರ್ಸ್
ಅಂಡ್ ಟ್ರಾವೆಲ್ಸ್ ಚಾಲಕರಿಗೆ ನಿಯಮಿತ ಪ್ರಯಾಣಿಕರು ಸಿಗುವಂತಹ ದಿನ. ವಿಶೇಷವಾಗಿ ಹಣ ಮತ್ತು ಸಿಬ್ಬಂದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ಶಾಪ್, ಆಸ್ಪತ್ರೆ ಸಿಬ್ಬಂದಿಗಳು, ಪ್ರಸಾಧನ ಮಳಿಗೆ ಹಾಗೂ ಶಿಕ್ಷಣ ಸಂಸ್ಥೆಗಳಲ್ಲಿ ದುಡಿಯುವ ನೌಕರರಿಗೆ ಯಜಮಾನರಿಂದ ಗೌರವ ಸಿಗಲಿದೆ. ಬಾಕಿ ಕೆಲಸಗಳನ್ನು ಸುಲಭವಾಗಿ ಮುಗಿಸಲಿದ್ದೀರಿ. ಈ ದಿನದ ನಿಮ್ಮ ವ್ಯಾಪಾರ ವಹಿವಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಮತ್ತು ಚಿಲ್ಲರೆ ವ್ಯಾಪಾರ ಮಾಡತಕ್ಕಂಥವರು ಹೂವಿನ ಮಂಡಿ, ತರಕಾರಿ ಹಾಗೂ ಹಣ್ಣು ಹಂಪಲು, ಪೂಜಾ ಸಾಮಗ್ರಿ, ಸಿಹಿ ತಿಂಡಿ, ಅಂಗಡಿ ಹಾಗೂ ಡೈರಿ ಉತ್ಪನ್ನಗಳ ವ್ಯಾಪಾರಿಗಳಿಗೆ ಸಾರ್ವಜನಿಕರಿಂದ ಉತ್ತಮ ವ್ಯಾಪಾರವಾಗಿ ಸಮಾಧಾನಕರ ಆದಾಯ ದೊರೆಯುವಂತಹ ದಿನ. ಇತರ ವ್ಯಾಪಾರದ ವಿಚಾರವನ್ನು ನೋಡುವುದಾದರೆ ಔಷಧೀಯ ವ್ಯಾಪಾರ, ಇವೆಂಟ್ ಮ್ಯಾನೇಜ್ಮೆಂಟ್, ಬಟ್ಟೆ ಮಳಿಗೆ, ಜಲಾಧಾರಿತ ಬಿಸಿನೆಸ್ ಹಾಗೂ ಶಿಕ್ಷಣ ಸಂಬಂಧಿತ ವ್ಯಾಪಾರಿಗಳಿಗೆ ಆಕರ್ಷಕ ಧನ ಲಾಭವು ಸಿಗಲಿದ್ದು ವ್ಯಾಪಾರದಲ್ಲಿ ಚೇತರಿಕೆ ಕಂಡುಬರತಕ್ಕಂತಹ ದಿನ. ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಹಣಕಾಸಿನ ಹರಿವು ಸಮಾಧಾನಕರವಾಗಿದ್ದು ಹಳೆಯ ಬಾಕಿಯ ಹಣ ಅಥವಾ ಕಮಿಷನ್ ಹಣ ಪಾವತಿಯಾಗುವ ಲಕ್ಷಣಗಳಿವೆ. ಧಾರ್ಮಿಕ ಕಾರ್ಯಕ್ರಮಗಳು, ಗೃಹ ನಿರ್ವಹಣೆ ಹಾಗೂ ವಾಹನ ನವೀಕರಣಕ್ಕಾಗಿ ಧನಾತ್ಮಕ ವೆಚ್ಚಗಳು ಉಂಟಾಗಲಿವೆ. ಕುಟುಂಬದಲ್ಲಿ ಮಂಗಳಕರ ಹಾಗೂ ಪ್ರಶಾಂತ ವಾತಾವರಣವಿರಲಿದೆ. ಹಿರಿಯರ ಬೆಂಬಲ ಹಾಗೂ ಮಾರ್ಗದರ್ಶನ ನಿಮ್ಮ ತೀರ್ಮಾನಗಳಿಗೆ ಬಲ ನೀಡಲಿದೆ. ದಾಂಪತ್ಯ ಜೀವನದಲ್ಲಿ ಜವಾಬ್ದಾರಿ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ತೃಪ್ತಿಕರವಾಗಿರತಕ್ಕಂಥ ದಿನ ಮತ್ತು ಅನ್ಯೋನ್ಯತೆ ಮುಖ್ಯವಾಗಿರತಕ್ಕಂಥ ದಿನವಾಗಲಿದೆ. ಈ ದಿನದ ನಿಮ್ಮ ಒಂದು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈಹಿಕವಾಗಿ ಉಲ್ಲಾಸವಿರಲಿದೆಯಾದರೂ ಹವಾಮಾನ ಬದಲಾವಣೆಯಿಂದ ಸಣ್ಣ ಪುಟ್ಟ ಶೀತ ಅಥವಾ ಕಾಲುಗಳ ಆಯಾಸ ಕಂಡುಬರಬಹುದು. ಸಾತ್ವಿಕ ಆಹಾರ ಸೇವನೆ ಹಾಗೂ ಕೆಲಸದ ನಡುವೆ ಸಣ್ಣ ವಿರಾಮ ಪಡೆದುಕೊಳ್ಳುವುದು ಉತ್ತಮ. ಕೃಷಿ ಮತ್ತು ತೋಟಗಾರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಕಾರಿ, ಹಣ್ಣು, ತೆಂಗು, ಅಡಿಕೆ ಹಾಗೂ ನೀರಾವರಿ ಆಧಾರಿತ ಕೃಷಿಕರಿಗೆ ಮಾರುಕಟ್ಟೆಯಲ್ಲಿ ಅನುಕೂಲಕರ ಧಾರಣೆ ಸಿಗಲಿದೆ. ಕೃಷಿ ಭೂಮಿಯಲ್ಲಿ ಹೊಸ ನೀರಾವರಿ ಯೋಜನೆ ಅಥವಾ ಉಪಕರಣಗಳ ನಿರ್ವಹಣೆಗೆ ಸಮಯ ವಿನಿಯೋಗವಾಗಲಿದೆ. ಈ ದಿನದ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ, ನರ್ಸಿಂಗ್ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಕಠಿಣ ಅಭ್ಯಾಸದಿಂದ ಏಕಾಗ್ರತೆ ಹೆಚ್ಚಾಗಿರಲಿದೆ. ಶಿಕ್ಷಕರಿಂದ ಸೂಕ್ತ ಬೆಂಬಲ ಲಭಿಸತಕ್ಕಂಥ ದಿನ. ಪರಿಹಾರವನ್ನು ನೋಡುವುದಾದರೆ ಇಂದು ಶನಿವಾರವಾದ್ದರಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಕಾಲಭೈರವ ಸ್ವಾಮಿಯನ್ನು ಸ್ಮರಿಸಿಕೊಳ್ಳಿ. ಶನಿದೇವರಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಕಾಗೆಗಳಿಗೆ ಆಹಾರ ನೀಡುವುದು ಹಾಗೂ ಬೃಹಸ್ಪತಯೇ ಎಂಬ ಮಂತ್ರವನ್ನು ಜಪಿಸುವುದರಿಂದ ಶುಭ ಫಲಗಳು ದೊರೆಯಲಿದೆ. ವಿಶೇಷವಾಗಿ ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶನಿದೇವರಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೂ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಅದೃಷ್ಟದ ಹರಳು ಕನಕ ಪುಷ್ಯರಾಗ ಹರಳು ಅಥವಾ ಹಳದಿ ಸ್ಫಟಿಕ ಅಥವಾ ಬೆಳ್ಳಿಯ ಉಂಗುರದಲ್ಲಿ ತೋರು ಬೆರಳಿಗೆ ಧರಿಸುವುದರಿಂದ ಮಾನಸಿಕ ನೆಮ್ಮದಿ, ಧನ ಲಾಭ, ಶುಭ ಸುದ್ದಿ ಹಾಗೂ ಸಕಲ ಕಾರ್ಯಸಿದ್ಧಿಯಾಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 8 ರಿಂದ 9:30 ಶುಭ ಸಂಖ್ಯೆ 3, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಸ್ನೇಹಿತರೆ, ಎಲ್ಲರಿಗೂ ಶುಭವಾಗಲಿ. ಈ ದಿನ ಭಗವಂತ ಆರೋಗ್ಯ, ಐಶ್ವರ್ಯ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಂದು ದೇವರ ಚರಣ ಕಮಲಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.